ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಆನ್ಲೈನ್ ಕ್ಲಾಸಸ್. ತರಬೇತಿದಾರರೇ, ಈ ಇಂದಿನ ತರಗತಿಯಲ್ಲಿ ಹ್ಯಾಂಡ್ ಟ್ಯಾಪ್ಸ್ ಅಂದರೆ ಏನು, ಹ್ಯಾಂಡ್ ಟ್ಯಾಪಿಂಗ್ ಅನ್ನು ಮಾಡೋದು ಪ್ರೊಸೀಜರ್ ಯಾವ ರೀತಿ, ಹ್ಯಾಂಡ್ ಟ್ಯಾಪ್ಸ್ನ ಫ್ಯೂಚರ್ಸ್ ಏನು ಅನ್ನೋದನ್ನು ನಾವು ತಿಳಿದುಕೊಂಡಿದ್ದೀವಿ. Today we will discuss another topic, that is machine taps and its types and tapping attachment. ಈ ತರಗತಿಯಲ್ಲಿ ಮಷಿನ್ ಟ್ಯಾಪ್ಸ್ ಅಂದರೆ ಏನು, ಮಷಿನ್ ಟ್ಯಾಪ್ಸ್ ಅಲ್ಲಿ ಯಾವೆಲ್ಲ ಬಗೆಯ ಮಷಿನ್ ಟ್ಯಾಪ್ಸ್ ಅವೈಲಬಲ್ ಇದೆ ಮತ್ತು ಯಾವ್ಯಾವ ಟ್ಯಾಪಿಂಗ್ ಅಟ್ಯಾಚ್ಮೆಂಟ್ಸ್ ಅನ್ನ ನಾವು ಮಷಿನ್ ಟ್ಯಾಪಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಬಳಸ್ತೇವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. At the end of these lessons, you shall be able to state the characteristics of machine taps, elements of machine taps, name the different types of machine taps, state the features and uses of different types of machine taps, and name the tapping attachment used while machine tapping, and differentiate between hand tap and machine tap, and constructional features of different types of taps. ಇಷ್ಟು ವಿಷಯಗಳನ್ನು ನಾವು ತಿಳ್ಕೊಳ್ಳೋಣ. ಮಷಿನ್ ಟ್ಯಾಪ್ನ ಚಾರಕ್ಟರಿಸ್ಟಿಕ್ಸ್ ಏನಿದೆ, ಮಷಿನ್ ಟ್ಯಾಪ್ಸ್ನ ಭಾಗಗಳೇನು, ಯಾವ್ಯಾವ ರೀತಿಯ ಮಷಿನ್ ಟ್ಯಾಪ್ಸ್ ಸಿಗುತ್ತೆ, ಹ್ಯಾಂಡ್ ಟ್ಯಾಪ್ಸ್ಗೂ ಮತ್ತು ಮಷಿನ್ ಟ್ಯಾಪ್ಸ್ಗೂ ಇರ್ತಕ್ಕಂಥ ವ್ಯತ್ಯಾಸಗಳೇನು, ಬೇರೆ ಬೇರೆ ಮಷಿನ್ ಟ್ಯಾಪ್ಸ್ ಫೀಚರ್ಸ್ಗಳೇನು ಅನ್ನೋದನ್ನು ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. So now let us come to the machine taps. ನೋಡಿ, ಈಗ ಒಂದು ಚಿತ್ರದಲ್ಲಿ ಟ್ಯಾಪ್ಸ್ ಬಂದಿದೆ. ಈ ಹಿಂದೆ ನೀವು ಹ್ಯಾಂಡ್ ಟ್ಯಾಪ್ಸ್ ಅನ್ನ ನೋಡಿ, ಹ್ಯಾಂಡ್ ಟ್ಯಾಪ್ಸ್ಗೂ ಈ ಟ್ಯಾಪ್ಸ್ಗೂ ಭಿನ್ನವಾಗಿ ಇರೋದನ್ನ ನೀವು ಕಾಣ್ತಾ ಇದ್ದೀರಿ. ಏನು ಭಿನ್ನತೆ ಇದೆ? ಅದರ ಕಟಿಂಗ್ ಎಡ್ಜಸ್ ಮತ್ತು ಅದರ ಫ್ಲೂಟ್ಸ್ನಲ್ಲಿ ನೀವು ಭಿನ್ನತೆಯನ್ನು ಕಾಣ್ತಾ ಇದ್ದೀರಿ. ಹಾಗಾಗಿ ಮಷಿನ್ ಟ್ಯಾಪ್ಸ್ ಅಂದರೆ ಏನು ಅಂತ ನೋಡಿ. ಮಷಿನ್ ಟ್ಯಾಪ್ ಇಸ್ ಇಂಟರ್ನಲ್ ಥ್ರೆಡ್ ಕಟಿಂಗ್ ಟೂಲ್. ಮಷಿನ್ ಟ್ಯಾಪ್ ಇಸ್ ಅ ಇಂಟರ್ನಲ್ ಥ್ರೆಡ್ ಕಟಿಂಗ್ ಟೂಲ್. ಟ್ಯಾಪಿಂಗ್ ಇಸ್ ಡನ್ ಬೈ ಮಷಿನ್. ಮಷಿನ್ ಟ್ಯಾಪು ಇಂಟರ್ನಲ್ ಥ್ರೆಡ್ ಕಟ್ ಮಾಡ್ತಕ್ಕಂಥ ಒಂದು ಟೂಲು. ಈ ಮಷಿನ್ ಟ್ಯಾಪ್ ಅನ್ನ ನಾವು ಟ್ಯಾಪಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಮ್ಯಾನ್ಯುವಲ್ ಆಗಲ್ಲ, ಮೆಷಿನ್ಸ್ನಲ್ಲಿ. ಮೆಷಿನ್ ಟ್ಯಾಪ್ ಇಸ್ ಎ ಇಂಟರ್ನಲ್ ಥ್ರೆಡ್ ಕಟಿಂಗ್ ಟೂಲ್. ದ ಟ್ಯಾಪಿಂಗ್ ಇಸ್ ಡನ್ ಬೈ ಮೆಷಿನ್. ಟ್ಯಾಪಿಂಗ್ ಇಸ್ ಡನ್ ಬೈ ಮೆಷಿನ್. ಸೊ ಇಲ್ಲಿ ಮೆಷಿನ್ ಅಂದರೆ ಸ್ಪೆಷಲ್ ಟ್ಯಾಪಿಂಗ್ ಮಷಿನ್ಸ್ ಸಿಗುತ್ತೆ, ಅಥವಾ ಡ್ರಿಲ್ಲಿಂಗ್ ಮೆಷಿನ್ಸ್ನಲ್ಲಿ ನಾವು ಟ್ಯಾಪಿಂಗ್ ಅಟ್ಯಾಚ್ಮೆಂಟ್ ಅನ್ನ ಯೂಸ್ ಮಾಡಿಕೊಂಡು ಟ್ಯಾಪಿಂಗ್ ಪ್ರೋಸೆಸ್ ಅನ್ನು ನಾವು ಮಾಡ್ತೀವಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಮಷಿನ್ ಟ್ಯಾಪ್ಸ್, ಬೇರೆ ಬೇರೆ ರೀತಿಯ ಮಷಿನ್ ಟ್ಯಾಪ್ಸು ನಾವು ಟ್ಯಾಪಿಂಗ್ ಮಾಡೋದಕ್ಕೆ ಅವೈಲಬಿಲಿಟಿ ಇದೆ. ದ ಟೂ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಮಷಿನ್ ಟ್ಯಾಪ್ಸ್. ಈ ಮಷಿನ್ ಟ್ಯಾಪ್ಸ್ನಲ್ಲಿ ಬಹುಮುಖ್ಯವಾಗಿ ಎರಡು ಇಂಪಾರ್ಟೆಂಟ್ ಫೀಚರ್ಸ್ ಇದೆ. ಅದು ಏನಪ್ಪ ಅಂದರೆ, ಒಂದು ಎಬಿಲಿಟಿ ಟು ವಿತ್ಸ್ಟ್ಯಾಂಡ್ ದ ಟಾರ್ಕ್ ನೀಡೆಡ್ ಫಾರ್ ಥ್ರೆಡ್ಡಿಂಗ್ ಹೋಲ್ಸ್. ಅಂದರೆ ನಾವು ಥ್ರೆಡ್ ಮಾಡುವಾಗ ಪ್ರೆಷರನ್ನು ಏನು ಅಪ್ಲೈ ಮಾಡ್ತೀವಿ, ಅಂದರೆ ಟಾರ್ಕ್ ಅನ್ನು ಏನು ಕೊಡ್ತೀವಿ, ಅದನ್ನು ವಿತ್ಸ್ಟ್ಯಾಂಡ್ ಮಾಡ್ಕೊಳ್ತಕ್ಕಂಥ, ತಡ್ಕೊಳ್ತಕ್ಕಂಥ ಒಂದು ಶಕ್ತಿ ಈ ಮಷಿನ್ ಟ್ಯಾಪ್ಸ್ಗಿದೆ. ದಟ್ ಮೀನ್ಸ್ ದ ಮಷಿನ್ ಟ್ಯಾಪ್ ability to withstand the torque needed for threading holes, and also provision for eliminating the chip jamming. ಮಷಿನ್ ಟ್ಯಾಪಿಂಗ್ ನಲ್ಲಿ ಈ ಚಿಪ್ ಜಾಮಿಂಗ್ ಏನಾಗುತ್ತೆ, ಅದು ಆಗಲ್ಲ. ಅದಕ್ಕೆ ಪ್ರಾವಿಷನ್ಸ್ ಅನ್ನ ಮಾಡಿದ್ದಾನೆ. ಅಂದ್ರೆ ಚಿಪ್ ಈಸಿಯಾಗಿ ಹೊರಗಡೆ ಬರಲಿಕ್ಕೆ ಪ್ರಾವಿಷನ್ ಅನ್ನ ಮಾಡಿರ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಷಿನ್ ಟ್ಯಾಪ್ಸ್ ನಲ್ಲಿ ನೋಡಬಹುದು. ಇನ್ನು ಮಷಿನ್ ಟ್ಯಾಪ್ಸ್ ಪಾರ್ಟ್ಸ್ಗಳು, ಈ ಮಷಿನ್ ಟ್ಯಾಪ್ಸ್, ಹ್ಯಾಂಡ್ ಟ್ಯಾಪ್ಸ್ ಏನಿದೆ ಅಲ್ಲೂ ಕೂಡ ಸ್ಯಾಂಕ್ ಇರುತ್ತೆ. ಈ ಮಷಿನ್ ಟ್ಯಾಪಲ್ಲೂ ಕೂಡ ಸ್ಯಾಂಕ್ ಇರುತ್ತೆ. ಎರಡರಲ್ಲೂ ಕೂಡ ಸ್ಯಾಂಕ್ ಪೋರ್ಷನ್ಸ್ ಆಗುತ್ತೆ. ಮತ್ತೆ ಇಲ್ಲೂ ಕೂಡ ಕಟಿಂಗ್ ಸೆಕ್ಷನ್ಸ್ ಅಂತ ಇರುತ್ತೆ.
ಯಾವುದರಲ್ಲಿ ಹ್ಯಾಂಡ್ ಟ್ಯಾಪ್ಸ್ನಲ್ಲಿ. ಮಷಿನ್ ಟ್ಯಾಪಲ್ಲೂ ಕೂಡ ಕಟಿಂಗ್ ಸೆಕ್ಷನ್ಸ್ ಇದೇ ರೀತಿ ಇರುತ್ತೆ. ಮತ್ತು ಈ ಟೇಪರ್ ಲೀಡ್ ಅಂತ ಏನು ಕರಿತೀವಿ ಅಥವಾ ಸ್ಟಾರ್ಟ್ ಎಂಡ್ ಅಂತ ಏನು ಕರಿತೀವಿ. ಸೊ ಅವೈಲಬಲ್ ಬೋತ್ ಇನ್ ಮಷಿನ್ ಟ್ಯಾಪ್ಸ್ ಅಂಡ್ ಹ್ಯಾಂಡ್ ಟ್ಯಾಪ್ಸ್. ಮತ್ತು ಗೈಡಿಂಗ್ ಸೆಕ್ಷನ್ಸ್ ಅಂತ ಕರಿತೀವಿ. ಅಂದರೆ ಟ್ಯಾಪನ್ನು ಮಾಡುವಂಥ ಸಂದರ್ಭದಲ್ಲಿ ಗೈಡಿಂಗ್ ಸೆಕ್ಷನ್. ಸೊ ಆ ಗೈಡಿಂಗ್ ಸೆಕ್ಷನ್ಸು ಇಲ್ಲಿಂದ ಇಲ್ಲಿಗೆ ಗೈಡಿಂಗ್ ಸೆಕ್ಷನ್ಸನ್ನು ನಾವು ಕಾಣ್ತೀವಿ. ಸೊ ದೆನ್ ಫ್ಲೂಟ್ಸ್ ಇಲ್ಲಿದೆ ನೋಡಿ, ಫ್ಲೂಟ್ ಇಲ್ಲೂ ಇದೆ ಫ್ಲೂಟ್ಸು. ದಿಸ್ ಇಸ್ ದ ಫ್ಲೂಟ್. ಇಲ್ಲಿ ಸ್ಕ್ವೇರ್ ಎಂಡ್ಸ್ ಅನ್ನು ಕೊಟ್ಟಿದ್ದಾರೆ. ಮಷಿನ್ ಟ್ಯಾಪ್ನಲ್ಲಿ ಈ ಟ್ಯಾಪನ್ನು ನಾವು ಡೈರೆಕ್ಟಾಗಿ ಸ್ಪಿಂಡಲ್ಗೆ ನಾವೇನು ಮಾಡ್ತೀವಿ, ಹೋಲ್ಡ್ ಮಾಡ್ತೀವಿ, ಅಥವಾ ಚೆಕ್ನಲ್ಲಿ ಹೋಲ್ಡ್ ಮಾಡ್ತೀವಿ. ಚೆಕ್ನಲ್ಲಿ ಹೋಲ್ಡ್ ಮಾಡ್ತೀವಿ. ಡ್ರಿಲ್ ಚೆಕ್ ಇರುತ್ತಲ್ಲ, ಡ್ರಿಲ್ ಚೆಕ್ನಲ್ಲಿ ನಾವು ಹೋಲ್ಡ್ ಮಾಡ್ತೀವಿ ಮಷಿನ್ ಟ್ಯಾಪನ್ನು. ಇಲ್ಲಿ ಹ್ಯಾಂಡ್ ಟ್ಯಾಪ್ ಅಂದರೆ ಸ್ಕ್ವೇರ್ ಎಂಡನ್ನು ಕೊಟ್ಟಿರ್ತಾನೆ, ಅದನ್ನು ಏನು ಮಾಡ್ತೀವಿ ನಾವು ಟ್ಯಾಪ್ ರೆಂಚ್ ಮೇಲೆ ಇಟ್ಕೊಂಡು ಡ್ರೈವನ್ನು ನಾವು ಮಾಡ್ತೀವಿ. ಇಲ್ಲಿ ಎರಡೂ ಚಿತ್ರ ಹೋಲಿಕೆಯನ್ನು ನೀವು ನೋಡ್ಬೋದು. ಮಷಿನ್ ಟ್ಯಾಪ್ ಆ್ಯಂಡ್ ಹ್ಯಾಂಡ್ ಟ್ಯಾಪ್ ಪಾರ್ಟ್ಸ್ ಬಂದು ಸ್ಯಾಂಕು, ಕಟಿಂಗ್ ಸೆಕ್ಷನ್ಸು, ಸ್ಟಾರ್ಟ್ ಎಂಡು, ಗೈಡಿಂಗ್ ಸೆಕ್ಷನ್ಸು, ಫ್ಲೂಟ್ಸು, ಮತ್ತು ಸ್ಯಾಂಕ್ ಇಸ್ ದ ಇಂಪಾರ್ಟೆಂಟ್ ಪಾರ್ಟ್. ಸೊ ದಿಸ್ ಈಸ್ ಇಂಪಾರ್ಟೆಂಟ್. ಕಟಿಂಗ್ ಸೆಕ್ಷನ್ ದಟ್ ಮೀನ್ಸ್ ದಟ್ ಈಸ್ ಅ ಥ್ರೆಡ್ ಪ್ರೊಫೈಲ್ ಅಂತ ನಾವು ಕರಿತೀವಿ. ಇಂಪಾರ್ಟೆಂಟ್ ಪಾರ್ಟ್ಸ್ ಇನ್ ಮಷಿನ್ ಟ್ಯಾಪ್ಸ್. ಸೊ ದೀಸ್ ಮಷಿನ್ ಟ್ಯಾಪ್ಸ್ ಅವೈಲಬಲ್ ಇನ್ ಡಿಫರೆಂಟ್ ಟೈಪ್ಸ್. ಮೆಷಿನ್ ಟ್ಯಾಪ್ಸ್ನಲ್ಲಿ ಬೇರೆ ಬೇರೆ ಬಗೆಯ ಮೆಷಿನ್ ಟ್ಯಾಪ್ಸ್ ಇರುತ್ತೆ. ಒಂದು ಗನ್ ಟ್ಯಾಪ್ ಅಂತ ಕರಿತೀವಿ, ಸ್ಪೈರಲ್ ಪಾಯಿಂಟೆಡ್ ಟ್ಯಾಪ್ ಅಂತ ಕೂಡ ಅದನ್ನು ನಾವು ಕರಿತೀವಿ. ಎರಡನೇದು ಫ್ಲೂಟ್ಲೆಸ್ ಸ್ಪೈರಲ್ ಪಾಯಿಂಟೆಡ್ ಟ್ಯಾಪ್, ದಟ್ ಇಸ್ ಸ್ಟಬ್ ಫ್ಲೂಟ್ ಅಂತ ನಾವು ಕರಿತೀವಿ. ಮೂರನೇದು ಎಲಿಕಲ್ ಫ್ಲೂಟೆಡ್ ಟ್ಯಾಪ್ಸ್ ಅಂತ ನಾವು ಕರಿತೀವಿ. ಅದಕ್ಕೆ ಸ್ಪೈರಲ್ ಫ್ಲೂಟೆಡ್ ಟ್ಯಾಪ್ಸ್ ಆರ್ ಎಲಿಕಲ್ ಫ್ಲೂಟೆಡ್ ಟ್ಯಾಪ್ಸ್ ಅಂತ ಕರೀತಾರೆ. ಮತ್ತು ಥ್ರೆಡ್ ಫಾರ್ಮಿಂಗ್ ಟ್ಯಾಪ್ಸ್ ಅಂದರೆ ಫ್ಲೂಟ್ಲೆಸ್. ನೋಡಿ ಇಲ್ಲಿದೆ ನೋಡಿ, ದಿಸ್ ಇಸ್ ದ ಫ್ಲೂಟ್ಲೆಸ್ ಟ್ಯಾಪ್, ದಿಸ್ ಇಸ್ ದ ಗನ್ ಟ್ಯಾಪ್. ಸೊ ಹೀಗೆ 4 ರೀತಿಯ ಮಷಿನ್ ಟ್ಯಾಪ್ಸನ್ನು ಸಾಮಾನ್ಯವಾಗಿ ನಾವು ಟ್ಯಾಪಿಂಗ್ ಆಪರೇಷನ್ಸ್, ಮಷಿನನ್ನು ಉಪಯೋಗಿಸ್ಕೊಂಡು ಟ್ಯಾಪಿಂಗ್ ಆಪರೇಷನ್ಸನ್ನು ಮಾಡಲಿಕ್ಕೆ ಬಳಸ್ತೀವಿ ಪ್ರೊಡಕ್ಷನ್ಸ್ ಸೆಕ್ಷನ್. ಈಗ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟ್ ಗನ್ ಟ್ಯಾಪ್ ಅಥವಾ ಸ್ಪೈರಲ್ ಪಾಯಿಂಟೆಡ್ ಟ್ಯಾಪ್ ಅಂತ ನಾವು ಕರಿತೀವಿ. ಸೊ ದಿಸ್ ಇಸ್ ಗನ್ ಟ್ಯಾಪ್, ಅಥವಾ ಇದನ್ನು ಸ್ಪೈರಲ್ ಪಾಯಿಂಟೆಡ್ ಟ್ಯಾಪ್ ಅಂತ ಕೂಡ ನಾವು ಕರಿತೀವಿ. These taps are especially useful for machine tapping of through holes. Through holes ಅಂದರೆ the hole passed from one end to another end. ಅಂದರೆ ಒಂದು ಪ್ಲೇಟ್ನಲ್ಲಿ ಈ ಭಾಗದಿಂದ ಕೆಳಭಾಗದವರೆಗೆ ಥ್ರೂ ಇರ್ತಕ್ಕಂಥದ್ದು, ದಟ್ ಈಸ್ ಕಾಲ್ಡ್ ಥ್ರೂ ಹೋಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನೀವು ನಟ್ ಅನ್ನು ತೆಗೆದುಕೊಂಡ್ರೆ ಆ ನಟ್ನಲ್ಲಿ ಪೂರ್ತಿ ಥ್ರೂ ಹೋಲ್ ಇರುತ್ತೆ ಮತ್ತು ಪೂರ್ತಿ ಥ್ರೆಡ್ ಕಟ್ ಆಗಿರುತ್ತೆ. ಅಂದರೆ these taps are especially useful for machine tapping of through holes. ನೋಡಿ ಈ ರೀತಿ ಥ್ರೂ ಹೋಲ್ಸ್, ಈ ಎಂಡಲ್ಲಿ ಸ್ಟಾರ್ಟ್ ಆದರೆ ಈ ಎಂಡ್ವರೆಗೂ ನಾವು ಟ್ಯಾಪಿಂಗ್ ಅನ್ನು ಮಾಡೋದು. ವೈಲ್ ಟ್ಯಾಪಿಂಗ್ ದ ಚಿಪ್ಸ್ ಆರ್ ಫೋರ್ಸ್ಡ್ ಔಟ್ ಹೆಡ್ ಆಫ್ ದ ಟ್ಯಾಪ್. ಟ್ಯಾಪಿಂಗ್ ಅನ್ನು ಮಾಡುವಂಥ ಸಂದರ್ಭದಲ್ಲಿ ಚಿಪ್ಸ್ ನೋಡಿ ಈ ರೀತಿ ಕೆಳಗಡೆ ಥ್ರೂ ಹೋಲ್ ಆಗಿದ್ರೆ ಡೈರೆಕ್ಟ್ ಆಗಿ ಕೆಳಗಡೆಗೆ ಏನಾಗುತ್ತೆ, ಬಿದ್ದೋಗುತ್ತೆ ಚಿಪ್ಸ್, ಕಟಿಂಗ್ ಚಿಪ್ಸ್. ಸೊ ಇನ್ ದ ಕೇಸ್ ಆಫ್ ಬ್ಲೈಂಡ್ ಹೋಲ್, ಒಂದು ವೇಳೆ ಥ್ರೂ ಹೋಲ್ ಆದರೆ ಈ ರೀತಿ ಏನಾಗುತ್ತೆ, ಬಿದ್ದೋಗುತ್ತೆ. ಸಮ್ಟೈಮ್ಸ್ ದಿಸ್ ಗನ್ ಟ್ಯಾಪ್ಸ್ ಆರ್ ಯೂಸ್ಡ್ ಬ್ಲೈಂಡ್ ಹೋಲ್ನಲ್ಲೂ ಕೂಡ ನಾವು ಟ್ಯಾಪಿಂಗ್ ಮಾಡಲಿಕ್ಕೆ ಬಳಸ್ತೀವಿ ಅಂದ್ಕೊಳ್ಳಿ. ಇನ್ ದಟ್ ಕೇಸ್ ಅ ಬ್ಲೈಂಡ್ ಹೋಲ್ ಟ್ಯಾಪಿಂಗ್ ದೇರ್ ಶುಡ್ ಬಿ ಸಫಿಷಿಯಂಟ್ ಸ್ಪೇಸ್ ಬಿಲೋ ಟು ಅಕೊಮಡೇಟ್ ದ ಚಿಪ್ಸ್. ಅಂದರೆ ಬ್ಲೈಂಡ್ ಹೋಲ್ ಆಗಿದ್ರೆ ಕೆಳಭಾಗದಲ್ಲಿ ಒಂದು ಸ್ವಲ್ಪ ಸ್ಪೇಸ್ ಇರಬೇಕಾಗುತ್ತೆ. ಅಂದರೆ ಥ್ರೆಡ್ ಲೆಂತು, ಹೋಲ್ ಲೆಂತು. ಈಗ ಈ ಥ್ರೆಡ್ ಸಪೋಸ್ 25 mm ಥ್ರೆಡ್ ಹಾಕಬೇಕಾದ್ರೆ ಸಪೋಸ್ 30 mm ಆರ್ 35 mm. ಸೊ ಅದೆಲ್ಲ ಹೋಲ್ ಡೆಪ್ತ್ ಇರಬೇಕು, ಹೋಲು ಡೆಪ್ತ್ ಅಷ್ಟಿರಬೇಕಾಗುತ್ತೆ. ಸೊ ಅಕೊಮಡೇಟ್ ಯಾಕೆ ಹೋಲ್ ಜಾಸ್ತಿ, ಲೆಂತ್ ಜಾಸ್ತಿ ಇರಬೇಕು ಅಂದರೆ ಏನಿಗೆ ಚಿಪ್ಸ್ ಬರುತ್ತೆ ಅದು ಕೆಳಗಡೆ ಬೀಳಲ್ಲ ನೋಡಿ, ಅಲ್ಲೇ ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಡೆಪ್ತ್ ಜಾಸ್ತಿ ಇರಬೇಕಾಗುತ್ತೆ, ಹೋಲ್ ಡೆಪ್ತ್. ಸೊ ದಿಸ್ ಇಸ್ ಗನ್ ಟ್ಯಾಪ್. ಸೊ ಈ ಗನ್ ಟ್ಯಾಪು ಅಥವಾ ಈ ಸ್ಪೈರಲ್ ಪಾಯಿಂಟೆಡ್ ಟ್ಯಾಪ್ ಏನಂತ ನಾವು ಕರಿತೀವಿ ಇದರಲ್ಲಿ, ದೀಸ್ ಟ್ಯಾಪ್ಸ್, ಗನ್ ಟ್ಯಾಪ್ ಪ್ರಿವೆಂಟ್ಸ್ ದ ಕ್ಲಾಗಿಂಗ್ ಆಫ್ ದ ಚಿಪ್ಸ್ ಅಂಡ್ ದಸ್ ರೆಡ್ಯೂಸ್ ದ ಚಾನ್ಸ್ ಆಫ್ ಟ್ಯಾಪ್ ಬ್ರೇಕೇಜ್. ದಿಸ್ ಟ್ಯಾಪ್ಸ್ ಆರ್ ಸ್ಟ್ರಾಂಗರ್ ಸಿನ್ಸ್ ದ ಫ್ಲೂಟ್ಸ್ ಆರ್ ಶಾಲೋ. ನೋಡಿ ಈ ಟ್ಯಾಪ್ಸನ್ನು, ಗನ್ ಟ್ಯಾಪನ್ನು ಯಾವ ರೀತಿ ಡಿಸೈನ್ ಮಾಡಿದ್ದಾನೆ ಅಂದರೆ, ಇದು ಚಿಪ್ಸ್ ಕ್ಲಾಗ್ ಆಗಲ್ಲ. ಅಂದರೆ ಚಿಪ್ಸ್ ಏನಾಗುತ್ತೆ, ಈಸಿಯಾಗೆ ಫೋರ್ಸ್ಡ್ ಅವೇ ಹೊರಗಡೆ ಬಂದ್ಬಿಡುತ್ತೆ. ಸೊ ಯಾವಾಗ ಚಿಪ್ಪು ಕ್ಲಾಗ್ ಆಗಲ್ಲ ಆವಾಗ ಈ ಟ್ಯಾಪು ಮುರಿಯೋಲ್ಲ, ಬ್ರೋಕನ್ ಆಗಲ್ಲ. ಹಾಗಾಗಿ ದಿಸ್ ಗನ್ ಟ್ಯಾಪ್ ಪ್ರಿವೆಂಟ್ಸ್ ದ ಕ್ಲಾಗಿಂಗ್ ಆಫ್ ದ ಚಿಪ್ಸ್
ಕ್ಲಾಗ್ ಆಗೋದು ತಪ್ಪುತ್ತೆ. ಕ್ಲಾಗ್ ಅಂದರೆ ಅಲ್ಲಿ ಹೋಗಿ ಸಿಗಾಕೊಳ್ತಕ್ಕಂಥದ್ದು, ಪಿಚ್ ಒಳಗಡೆ ಎಲ್ಲ ರೂಟಲ್ಲೆಲ್ಲ ಸಿಗಾಕೊಳ್ತಕ್ಕಂಥದ್ದು. ಅದರಿಂದ ಇದು ಟ್ಯಾಪ್ ಮುರಿತಕ್ಕಂಥ ಚಾನ್ಸಸ್ ಕಡಿಮೆ ಆಗುತ್ತೆ. ಸೊ ಇಟ್ ಈಸ್ ಆಲ್ಸೋ ಸ್ಟ್ರಾಂಗರ್ ಟ್ಯಾಪ್. ಇದು ಸ್ಟ್ರಾಂಗ್ ಇದೆ ಬಿಕಾಸ್ ಆಫ್ ಏನು ಫ್ಲೂಟ್ಸನ್ನು ಕಟ್ ಮಾಡಿದರೆ ಆ ಫ್ಲೂಟ್ಸ್ ಆರ್ ಸಾಲ್ವ್. ದ ಫ್ಲೂಟ್ಸ್ ಆಫ್ ದಿಸ್ ಟ್ಯಾಪ್ ಡು ನಾಟ್ ಕನ್ವೆ ಚಿಪ್ಸ್. ಸೊ ದೆನ್ ಫ್ಲೂಟ್ಲೆಸ್ ಸ್ಪೈರಲ್ ಪಾಯಿಂಟೆಡ್ ಟ್ಯಾಪ್ ಅಥವಾ ಸ್ಟಬ್ ಫ್ಲೂಟ್ ಟ್ಯಾಪ್ಸ್ ಅಂತ ನಾವು ಕರಿತೀವಿ. ನೋಡಿ, ಇದು ಫ್ಲೂಟ್ ಇಲ್ಲ, ಅದಕ್ಕೆ ಒಂದು ಎಂಡಲ್ ಮಾತ್ರ ಈ ರೀತಿ ಇದೆ. ದಿಸ್ ಇಸ್ ಕಾಲ್ಡ್ ಫ್ಲೂಟ್ಲೆಸ್ ಸ್ಪೈರಲ್ ಪಾಯಿಂಟೆಡ್ ಅಂತ ಕರೀತಾರೆ. ಅಥವಾ ಸ್ಟಬ್ ಫ್ಲೂಟ್ ಟ್ಯಾಪ್ಸ್ ಅಂತ ನಾವು ಇದನ್ನು ಕರಿತೀವಿ. ದಿಸ್ ಟ್ಯಾಪ್ಸ್ ಆರ್ ಶಾರ್ಟ್ ಆಂಗುಲಾರ್ ಫ್ಲೂಟ್ಸ್. ನೋಡಿ, ಒಂದೇ ಒಂದು ಆಂಗುಲಾರ್ ಫ್ಲೂಟ್ಸ್ ಅನ್ನು ನಾವಿಲ್ಲಿ ಕಾಣ್ತೀವಿ. ಅಂದ ಚಾಂಪರ್ಡ್ ಎಂಡ್ ಅಲ್ಲಿ ದ ರೆಸ್ಟ್ ಆಫ್ ದ ಬಾಡಿ ಇಸ್ ಲೆಫ್ಟ್ ಸಾಲಿಡ್. ನಿಮ್ ಪೂರ್ತಿ ಬಾಡಿ ನೋಡಿದ್ರೆ ಇದು ಸಾಲಿಡ್ ಆಗಿದೆ. ದಿಸ್ ಟ್ಯಾಪ್ಸ್ ಆರ್ ಶಾರ್ಟ್ ಆಂಗುಲಾರ್ ಫ್ಲೂಟ್ಸ್ ಗ್ರೌಂಡ್ ಆನ್ ದ ಚಾಂಪರ್ಡ್ end and the rest of the body is left solid. Flute-less taps are used for tapping through holes on materials which are not thicker than the diameter of the hole. Flute-less spiral point taps are best suited for tapping soft materials or thin metals. ನೋಡಿ, ಈ ಒಂದು ಟ್ಯಾಪು ಕೂಡ ಥ್ರೂ ಹೋಲ್ ಅನ್ನು ಮಾಡಲಿಕ್ಕೆ ಬೆಸ್ಟ್ ಸೂಟೆಡ್ ಮಷಿನ್ ಟ್ಯಾಪ್ಸ್. ಇಲ್ಲಿ ಏನು ಒಂದು ಕಂಡೀಷನ್ಸ್ ಏನಂತ ಅಂದರೆ, ನಾವು ಯಾವ ಜಾಬ್ನಲ್ಲಿ ಮೆಟಲ್ನಲ್ಲಿ ಈ ಟ್ಯಾಪಿಂಗ್ ಪ್ರೋಸೆಸ್ಸನ್ನು ಮಾಡ್ತೀವಿ, ಅದರಲ್ಲಿ ಈಗ ಸಪೋಸ್ ಒಂದು 10 mm ಹೋಲ್ ಹಾಕಿದ್ವಿ ಅಂದ್ಕೊಂಡ್ರೆ, ನಾವು 10 mm ಹೋಲ್ ಹಾಕಿದ್ವಿ ಅಂದ್ಕೊಂಡ್ರೆ ಆ ಮೆಟಲ್ ಥಿಕ್ನೆಸ್ಸು ನಾವು ಹಾಕಿರ್ತಕ್ಕಂಥ ಹೋಲ್ಗಿಂತ ದೊಡ್ಡದಿರಬಾರ್ದು. ದಟ್ ಈಸ್ ದ ಕಂಡೀಷನ್. ವಿಚ್ ಆರ್ ನಾಟ್ ಥಿಕ್ಕರ್ ದೆನ್ ದಿ ಡಯಾಮೀಟರ್ ಆಫ್ ದಿ ಹೋಲ್. ಹೋಲ್ ಸೈಜ್ಗಿಂತ ಮೆಟಲ್ ಥಿಕ್ನೆಸ್ಸು ಜಾಸ್ತಿ ಇರಬಾರ್ದು. ದಟ್ ಮೀನ್ಸ್ ದಿಸ್ ಫ್ಲೂಟ್ಲೆಸ್ ಸ್ಪೈರಲ್ ಪಾಯಿಂಟ್ ಟ್ಯಾಪ್ಸ್ ಆರ್ ಬೆಸ್ಟ್ ಸೂಟೆಡ್ ಫಾರ್ ಸಾಫ್ಟ್ ಮೆಟೀರಿಯಲ್ ಟ್ಯಾಪಿಂಗ್. ಸಾಫ್ಟ್ ಮೆಟೀರಿಯಲ್ ಅಲ್ಲಿ ಟ್ಯಾಪಿಂಗ್ ಮಾಡಲಿಕ್ಕೆ, ಅದರಲ್ಲೂ ಥಿನ್ ಸೆಕ್ಷನ್, ತುಂಬ ತೆಳುವಾದ ಮೆಟಲ್ನಲ್ಲಿ ಟ್ಯಾಪಿಂಗ್ ಮಾಡಲಿಕ್ಕೆ ಈ ಫ್ಲೂಟ್ಲೆಸ್ ಸ್ಪೈರಲ್ ಪಾಯಿಂಟೆಡ್ ಟ್ಯಾಪ್ ಇಟ್ ಈಸ್ ದ ಬೆಸ್ಟ್ ಟ್ಯಾಪ್. ಅಥವಾ ಸ್ಟಬ್ ಫ್ಲೂಟ್ ಟ್ಯಾಪ್ ಅಂತ ನಾವು ಕರಿತೀವಿ. ಇನ್ನೊಂದು ಎಲಿಕಲ್ ಫ್ಲೂಟೆಡ್ ಟ್ಯಾಪ್ಸ್ ಅಥವಾ ಸ್ಪೈರಲ್ ಫ್ಲೂಟೆಡ್ ಟ್ಯಾಪ್ಸ್ ಅಂತ ನಾವು ಇದನ್ನು ಕರಿತೀವಿ. ದಿಸ್ ಈಸ್ ಎಲಿಕಲ್ ಫ್ಲೂಟೆಡ್ ಟ್ಯಾಪ್ಸ್. ಇದರಲ್ಲಿ ಫಾಸ್ಟ್ ಸ್ಪೈರಲ್ ಕೂಡ ಬರುತ್ತೆ. ಇದರಲ್ಲಿ ಕಡಿಮೆ ಸ್ಪೈರಲ್ ಇದೆ, ಇನ್ನೂ ಒಂದು 2 ಸುರುಳಿ ಜಾಸ್ತಿ ಇರ್ತಕ್ಕಂಥದ್ದು ಫಾಸ್ಟ್ ಸ್ಪೈರಲ್ ಅಂತ ಕೂಡ ನಾವು ಕರಿತೀವಿ. ದಿಸ್ ಟ್ಯಾಪ್ಸ್ ಹ್ಯಾವ್ ಸ್ಪೈರಲ್ ಫ್ಲೂಟ್ಸ್ ವಿಚ್ ಬ್ರಿಂಗ್ ಔಟ್ ದ ಚಿಪ್ಸ್ ಫ್ರಮ್ ದಿ ಹೋಲ್ ಬೀಯಿಂಗ್. ಇದರಲ್ಲಿ ಏನಪ್ಪ ಅಂದರೆ, ಈ ಸ್ಪೈರಲ್ ಇರೋದ್ರಿಂದ ನಾವು ಟ್ಯಾಪಿಂಗ್ ಅನ್ನು ಮಾಡುವಾಗ ಆ ಫ್ಲೂಟ್ಸ್ನಲ್ಲಿ ಏನಾಗುತ್ತೆ, ಚಿಪ್ಪು ಹೊರಗಡೆ ಬಂದ್ಬಿಡುತ್ತೆ. ಯೂಸ್ಫುಲ್ ಫಾರ್ ಟ್ಯಾಪಿಂಗ್ ಹೋಲ್ಸ್ ಹ್ಯಾವಿಂಗ್ ಎ ಸ್ಲಾಟ್ಸ್. ಸೊ ಈ ಒಂದು ಎಲಿಕಲ್ ಫ್ಲೂಟೆಡ್ ಟ್ಯಾಪ್ಸ್ ಇಟ್ ಈಸ್ ಯೂಸ್ಫುಲ್ ಫಾರ್ ಟ್ಯಾಪಿಂಗ್ ಹೋಲ್ಸ್ ಹ್ಯಾವಿಂಗ್ ಎ ಸ್ಲಾಟ್ಸ್ ಇರುತ್ತಲ್ಲ, ಅಲ್ಲಿ ಟ್ಯಾಪಿಂಗ್ ಮಾಡಲಿಕ್ಕೆ ಇದು ಬೆಸ್ಟ್ ಸೂಟೆಡ್. ದ ಎಲಿಕಲ್ ಲ್ಯಾಂಡ್ ಆಫ್ ದ ಟ್ಯಾಪ್ ವಿಲ್ ಬ್ರಿಡ್ಜ್ ದ ಇಂಟರಪ್ಷನ್ಸ್ ಆಫ್ ದ ಸರ್ಫೇಸ್ ಬೀಯಿಂಗ್ ಥ್ರೆಡೆಡ್. The helical flutes provide a shear cutting action in ductile materials like aluminium, brass, copper. ಇಂಥ ಮೆಟೀರಿಯಲ್ನಲ್ಲಿ ಟ್ಯಾಪಿಂಗ್ ಅನ್ನು ಮಾಡಲಿಕ್ಕೆ ಈ ಒಂದು ಹೆಲಿಕಲ್ ಫ್ಲೂಟೆಡ್ ಟ್ಯಾಪು ಬೆಸ್ಟ್ ಸೂಟೆಡ್. ಇದರಲ್ಲೇ ಫಾಸ್ಟ್ ಸ್ಪೈರಲ್, ದಟ್ ಮೀನ್ಸ್ ಹೆಲಿಕಲ್ ಫ್ಲೂಟೆಡ್ ಟ್ಯಾಪ್ಸ್ ಅಂತ ಏನಿದೆ ಅದು ಸಿಗುತ್ತೆ. ಫಾಸ್ಟ್ ಸ್ಪೈರಲ್ ಅಂತ ಕರಿತೀವಿ. ಇದರಲ್ಲಿ ನೋಡಿ ಸುರುಳಿ ಜಾಸ್ತಿ. ನೋಡಿ, ಈ ರೀತಿ ಚಿಪ್ಸ್ ಏನಾಗುತ್ತೆ ಈಸಿಯಾಗಿ ಹೊರಗಡೆಗೆ ಬರುತ್ತೆ. ದಿಸ್ ಟ್ಯಾಪ್ಸ್ ಆರ್ ಬೆಸ್ಟ್ ಸೂಟೆಡ್ ಫಾರ್ ಟ್ಯಾಪಿಂಗ್ ಡೀಪ್ ಹೋಲ್ಸ್ ಆಸ್ ದಿಸ್ ಕ್ಯಾನ್ ಕ್ಲಿಯರ್ ದ ಚಿಪ್ಸ್ ಫಾಸ್ಟರ್ ದೆನ್ ಫ್ರಮ್ ದ ಹೋಲ್. ಬಾರಿ ಬೇಗ ಚಿಪ್ಸ್ ಹೊರಗಡೆ ಬರುತ್ತೆ. ಯಾವುದರಲ್ಲಿ ಈ ಫಾಸ್ಟ್ ಸ್ಪೈರಲ್ ಫ್ಲೂಟೆಡ್ ಟ್ಯಾಪ್ಸ್ ಅಂತ ಏನು ಕರಿತೀವಿ. ಅದು ಎಲಿಕಲ್ ಫ್ಲೂಟೆಡ್ ಟ್ಯಾಪ್ಸ್ ಅಲ್ಲೇ 2, ಒಂದು ಆರ್ಡಿನರಿ ಎಲಿಕಲ್ ಫ್ಲೂಟೆಡ್ ಟ್ಯಾಪ್ಸು, ಇನ್ನೊಂದು ಫಾಸ್ಟ್ ಸ್ಪೈರಲ್ ಫ್ಲೂಟೆಡ್ ಟ್ಯಾಪ್ಸ್ ಅಂತ ನಾವು ಕರಿತೀವಿ. ಫಾಸ್ಟ್ ಸ್ಪೈರಲ್ ಫ್ಲೂಟೆಡ್ ಟ್ಯಾಪ್. ಇನ್ನೊಂದು ಥ್ರೆಡ್ ಫಾರ್ಮಿಂಗ್ ಟ್ಯಾಪ್ಸ್ ಅಂತ ಇದೆ. ದಿಸ್ ಇಸ್ ಥ್ರೆಡ್ ಫಾರ್ಮಿಂಗ್ ಟ್ಯಾಪ್ಸ್. ಸೊ ಇದನ್ನ ಫ್ಲೂಟ್ಲೆಸ್ ಟ್ಯಾಪ್ ಅಂತ ಕರಿತೀವಿ. ಇದರಲ್ಲಿ ಯಾವುದೇ ರೀತಿಯಾದಂಥ ಫ್ಲೂಟ್ಸ್ ಇರಲ್ಲ. ಥ್ರೆಡ್ ಫಾರ್ಮಿಂಗ್ ಟ್ಯಾಪ್ಸ್. These taps form thread in the hole by displacing the material, not by cutting action.
ಸೊ ಈ ಒಂದು ಟ್ಯಾಪ್ ಏನಿದೆ ಥ್ರೆಡ್ ಫಾರ್ಮಿಂಗ್ ಟ್ಯಾಪ್ ಅಲ್ಲಿ ಇದು ಮೆಟಲ್ ಅನ್ನ ಕಟ್ ಮಾಡಲ್ಲ, ಜಸ್ಟ್ ಡಿಸ್ಪ್ಲೇಸ್ ದ ಮೆಟೀರಿಯಲ್. ಅಂದ್ರೆ ಆ ಮೆಟೀರಿಯಲ್ ಅನ್ನ ಪ್ರೆಸ್ ಮಾಡ್ತದೆ. ಪ್ರೆಸ್ ಮಾಡೋದ್ರ ಮೂಲಕ ಏನಾಗುತ್ತೆ, ಥ್ರೆಡ್ ಫಾರ್ಮೇಷನ್ಸ್ ಆಗುತ್ತೆ. So these tabs form the thread in the wool by displacing the material and not by cutting action. ಇಲ್ಲಿ ಯಾವುದೇ ರೀತಿಯಾದ ಚಿಪ್ಸ್ ನಿಮಗೆ ಬರಲ್ಲ, just displacing the material like that. Thread forming tabs, that means fluteless tabs ಅಂತ ಕರಿತೀವಿ. These tabs have a projecting lobes. ಇದರಲ್ಲಿ ಲೋಬ್ಸ್ ಬರುತ್ತೆ which actually help in forming thread. ಅದೇ ಥ್ರೆಡ್ ಫಾರ್ಮ್ ಮಾಡಲಿಕ್ಕೆ ನಮಗೆ ಹೆಲ್ಪ್ ಮಾಡೋದು. ಸಿನ್ಸ್ ದರ್ ಆರ್ ನೋ ಚಿಪ್ಸ್ ಇನ್ ದ ಪ್ರೋಸೆಸ್, ಇಲ್ಲಿ ಯಾವುದೇ ರೀತಿ ಚಿಪ್ಸ್ ಬರಲ್ಲ. ಇಟ್ ಈಸ್ ವೆರಿ ವ್ಯಾಲ್ಯೂಬಲ್ ಇನ್ ದ ಪ್ಲೇಸ್ ವೇರ್ ಚಿಪ್ ರಿಮೂವಲ್ ಪ್ರೋಸೆಸ್ ಪ್ರಾಬ್ಲಮ್. ಎಲ್ಲಿ ಚಿಪ್ ರಿಮೂವಲ್ ಪ್ರೋಸೆಸ್ ಪ್ರಾಬ್ಲಮ್ ಇರುತ್ತೋ ಅಲ್ಲಿ ಇದು ಬೆಸ್ಟ್ ಸೂಟೆಡ್. ಅಂಡ್ ಇಟ್ ಈಸ್ ಎಕ್ಸಲೆಂಟ್ ಫಾರ್ ಟ್ಯಾಪಿಂಗ್ ಕಾಪರ್, ಬ್ರಾಸ್, ಅಲ್ಯೂಮಿನಿಯಂ, ಲೆಡ್ ಎಕ್ಸೆಟ್ರಾ. ಕಾಪರ್ ಅಥವಾ ಬ್ರಾಸ್ ಅಥವಾ ಅಲ್ಯೂಮಿನಿಯಂ ಅಥವಾ ಲೆಡ್ ಇಂಥ ಮೆಟಲ್ನಲ್ಲಿ ಥ್ರೆಡ್ ಅನ್ನು ಫಾರ್ಮ್ ಮಾಡಲಿಕ್ಕೆ ಈ ಒಂದು ಥ್ರೆಡ್ ಫಾರ್ಮಿಂಗ್ ಟ್ಯಾಪ್ಸ್, ದಟ್ ಮೀನ್ಸ್ ಫ್ಲೂಟ್ಲೆಸ್ ಟ್ಯಾಪ್ಸ್, ಬೆಸ್ಟ್ suited. The thread finish is also comparatively better than in the fluted tap. ಥ್ರೆಡ್ ಫಿನಿಶ್ ಕೂಡ ನಾವು ಬೇರೆ ಜನರಲ್ ಏನು ಈಗ ನೋಡಿದ್ವಿ ಟ್ಯಾಪು, ಸ್ಪೈರಲ್ಲು, ಎಲಿಕಲ್ಲು, ಗನ್ ಟ್ಯಾಪ್ ಇವಕ್ಕೆ ಕಂಪೇರ್ ಮಾಡಿದಾಗ ಚೆನ್ನಾಗಿರುತ್ತೆ. ಸೊ ಬೆಟರ್ ಫಿನಿಶನ್ನು ನಾವು ನೋಡ್ಬೋದು. ಇನ್ನು ಟ್ಯಾಪಿಂಗ್ನಲ್ಲಿ ಮಕ್ಕಳೇ ಈ ಹ್ಯಾಂಡ್ ಟ್ಯಾಪ್ಸ್ ಆದರೆ ನಮಗೆ ರೆಂಚನ್ನು ಯೂಸ್ ಮಾಡಿಕೊಂಡು ಏನು ಮಾಡ್ತೀವಿ, ಥ್ರೆಡ್ಡನ್ನು ಕಟ್ ಮಾಡ್ತೀವಿ ಮ್ಯಾನ್ಯುವಲ್ ಆಗಿ. ಬಟ್ ಮಷಿನ್ ಟ್ಯಾಪ್ಸ್ ಆದರೆ ಅದಕ್ಕೋಸ್ಕರ ಸ್ಪೆಷಲ್ ಟ್ಯಾಪಿಂಗ್ ಮಷಿನ್ಸ್ ಇರುತ್ತೆ ಅಥವಾ ಡ್ರಿಲ್ಲಿಂಗ್ ಮಷಿನ್ಸ್ ಇರುತ್ತೆ. ಇಲ್ಲಿ ನಾವು ಕೆಲವು ಅಟ್ಯಾಚ್ಮೆಂಟ್ಸನ್ನು ಸ್ಪೆಷಲ್ ಟ್ಯಾಪಿಂಗ್ ಮಷಿನ್ಸ್ ಆಗಲಿ ಅಥವಾ ಡ್ರಿಲ್ಲಿಂಗ್ ಮಷಿನ್ಸ್ ಆಗಲಿ ಕೆಲವು ಟ್ಯಾಪಿಂಗ್ ಅಟ್ಯಾಚ್ಮೆಂಟನ್ನು ಯೂಸ್ ಮಾಡ್ತೀವಿ. ನೀವು ಈ ಇನ್ನೊಂದು ಅಂಶವನ್ನು ನೆನಪಿನಲ್ಲಿಡಬೇಕು. ಮಷಿನ್ ಟ್ಯಾಪ್ಸು ಮತ್ತು ಹ್ಯಾಂಡ್ ಟ್ಯಾಪ್ಸನ್ನು ನೋಡುವಾಗ ಈ ಹ್ಯಾಂಡ್ ಟ್ಯಾಪ್ಸ್ನಲ್ಲಿ ನಿಮಗೆ ಸೆಟ್ ಸಿಗುತ್ತೆ. 3 ಟ್ಯಾಪ್ ಬರುತ್ತೆ. ಒಂದು ಹಾಕಿ ಅದಾದಮೇಲೆ ಇನ್ನೊಂದು ಹಾಕಿ ಅದಾದಮೇಲೆ ಮೂರನೇ ಟ್ಯಾಪನ್ನು ಹಾಕಿ ಹೋಲನ್ನು ಫಿನಿಶ್ ಮಾಡ್ತೀವಿ. ಮಷಿನ್ ಟ್ಯಾಪ್ಸ್ ಆದರೆ ಒಂದೇ ಟ್ಯಾಪು. ಒಂದ್ಸಲಿ ನೀವು ಪಾಸ್ ಮಾಡಿದ್ರೆ ನಿಮ್ಮ ಹೋಲ್ ಏನಾಗುತ್ತೆ, ಫಿನಿಶ್ ಆಗುತ್ತೆ. ಮತ್ತೊಂದ್ಸಲ ಇನ್ನೊಂದು ಸೆಕೆಂಡ್ ಟ್ಯಾಪ್, ಥರ್ಡ್ ಟ್ಯಾಪ್ ಅಂತ ಇಲ್ಲಿ ಇರುತ್ತೆ. ಸೊ ನಾವು ಟ್ಯಾಪಿಂಗ್ ಅಟ್ಯಾಚ್ಮೆಂಟನ್ನು ನೋಡೋಣ. ಫಾರ್ ಪ್ರೊಡ್ಯೂಸಿಂಗ್ ಎ ಲಾರ್ಜ್ ನಂಬರ್ ಆಫ್ ಥ್ರೆಡೆಡ್ ಹೋಲ್ಸ್, ಅಂದರೆ ಮಾಸ್ ಪ್ರೊಡಕ್ಷನ್ನಲ್ಲಿ ಅತಿ ಹೆಚ್ಚು ಥ್ರೆಡೆಡ್ ಹೋಲನ್ನು ಪ್ರೊಡ್ಯೂಸ್ ಮಾಡಬೇಕಾದ್ರೆ ಟ್ಯಾಪಿಂಗ್ ಈಸ್ ಕ್ಯಾರಿಡ್ ಔಟ್ ಆನ್ ಸ್ಪೆಷಲ್ ಟ್ಯಾಪಿಂಗ್ ಮಷಿನ್ಸ್ ಅಥವಾ ಆರ್ ವಿತ್ ಅಟ್ಯಾಚ್ಮೆಂಟ್ಸ್ ವಿಚ್ ಕ್ಯಾನ್ ಬಿ ಮೌಂಟೆಡ್ ಆನ್ ಡ್ರಿಲ್ಲಿಂಗ್ ಮಷಿನ್ಸ್. ಸ್ಪೆಷಲ್ ಟ್ಯಾಪಿಂಗ್ ಮಷಿನ್ಸ್ನಲ್ಲಿ ಅಥವಾ ಅಟ್ಯಾಚ್ಮೆಂಟ್ಸನ್ನು ಬಳಸ್ಕೊಂಡು ಮೌಂಟ್ ಮಾಡಿಕೊಂಡು ಡ್ರಿಲ್ಲಿಂಗ್ ಮಿಷಿನ್ಸ್ನಲ್ಲೂ ಕೂಡ ನಾವು ಟ್ಯಾಪಿಂಗ್ ಪ್ರೋಸೆಸ್ಸನ್ನು ನಾವು ಮಾಡ್ಬೋದು. ಅದರಲ್ಲಿ ಈಗ ಒಂದು ನಿಮಗೆ ಟ್ಯಾಪಿಂಗ್ ಅಟ್ಯಾಚ್ಮೆಂಟ್ ಬರ್ತದೆ. ದಿಸ್ ಟ್ಯಾಪಿಂಗ್ ಅಟ್ಯಾಚ್ಮೆಂಟ್ ಯೂಸ್ಡ್ ಆನ್, ಮೊದಲನೇ ಚಿತ್ರದಲ್ಲಿ ಇರ್ತಕ್ಕಂಥದ್ದು ಒಂದು ಟ್ಯಾಪಿಂಗ್ ಮೆಷಿನ್ಸ್ನಲ್ಲಿ ಯೂಸ್ ಮಾಡ್ತಾರೆ. ಇದು ಡ್ರಿಲ್ಲಿಂಗ್ ಮೆಷಿನ್ಸ್ನಲ್ಲಿ ಯೂಸ್ ಮಾಡ್ತಾರೆ ಈ ಒಂದು ಟ್ಯಾಪಿಂಗ್ ಅಟ್ಯಾಚ್ಮೆಂಟ್. ಟ್ಯಾಪಿಂಗ್ ಅಟ್ಯಾಚ್ಮೆಂಟ್ಸ್ ಆರ್ ಅವೈಲಬಲ್ ವಿಚ್ ಆರ್ ಟು ಬಿ ಮೌಂಟೆಡ್ ಆನ್ ಡ್ರಿಲ್ಲಿಂಗ್ ಮೆಷಿನ್ಸ್. ಟ್ಯಾಪಿಂಗ್ ಅಟ್ಯಾಚ್ಮೆಂಟ್ಸ್ ಅವೈಲಬಲ್ ಸಿಗ್ತಕ್ಕಂಥದ್ದು ಡ್ರಿಲ್ಲಿಂಗ್ ಮೆಷಿನ್ಸ್ ಸ್ಪಿಂಡಲ್ನಲ್ಲಿ ಮೌಂಟ್ ಮಾಡಲಿಕ್ಕೆ ವಿತ್ ಸ್ಪಿಂಡಲ್ ರಿವರ್ಸಿಂಗ್ ಅರೇಂಜ್ಮೆಂಟ್ಸ್. ಅದನ್ನು ಸ್ಪಿಂಡಲ್ ರಿವರ್ಸಿಂಗ್ ಅರೇಂಜ್ಮೆಂಟ್ ಅಂತ ಕರಿತೀವಿ. ಸ್ಪಿಂಡಲ್ ಏನಾಗಬೇಕು, ಈಗ ಟ್ಯಾಪ್ಸನ್ನು ನಾವು ಟ್ಯಾಪಿಂಗ್ ಮಾಡಾದ್ಮೇಲೆ ಟ್ಯಾಪನ್ನು ರಿವರ್ಸ್ ತಗೊಳ್ಬೇಕಾದ್ರೆ ಅದು ರಿವರ್ಸ್ ಆಗಬೇಕು. ಹಾಗಾಗಿ ನಮಗೆ ಸ್ಪಿಂಡಲ್ ರಿವರ್ಸಿಂಗ್ ಅರೇಂಜ್ಮೆಂಟ್ಸ್ ಇರಬೇಕು. ಮೆಷಿನ್ಸ್ ವಿತೌಟ್ ದ ರಿವರ್ಸಿಂಗ್ ಅರೇಂಜ್ಮೆಂಟ್, ಎಲ್ಲಿ ರಿವರ್ಸಿಂಗ್ ಅರೇಂಜ್ಮೆಂಟ್ ಇಲ್ಲ ಅಂಥ ಮೆಷಿನ್ಸ್ಗಳಲ್ಲಿ ಈ ಸ್ಪಿಂಡಲ್ ರಿವರ್ಸಿಂಗ್ ಅಟ್ಯಾಚ್ಮೆಂಟ್ ಇರ್ತಕ್ಕಂಥ ಈ ಒಂದು ಟ್ಯಾಪಿಂಗ್ ಅಟ್ಯಾಚ್ಮೆಂಟ್ಸನ್ನು ನಾವು ಬಳಸ್ತೀವಿ. ಈಗ ಟ್ಯಾಪಿಂಗ್ ಅಟ್ಯಾಚ್ಮೆಂಟ್ ಯೂಸ್ಡ್ ಆನ್ ಟ್ಯಾಪಿಂಗ್ ಮೆಷಿನ್ಸ್, ಈ ಚಿತ್ರದಲ್ಲಿ ಏನು ಕಾಣಿಸ್ತಾ ಇದೆ ಇದು ಟ್ಯಾಪಿಂಗ್ ಮೆಷಿನ್ಸ್ನಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ಟ್ಯಾಪಿಂಗ್ ಮೆಷಿನ್ ಅಟ್ಯಾಚ್ಮೆಂಟ್. ಈ ಟ್ಯಾಪಿಂಗ್ ಅಟ್ಯಾಚ್ಮೆಂಟ್ನಲ್ಲಿ ಒಂದು ಬಸ್ಟ್ ಏನಿದೆ ಅಂದರೆ ದಿಸ್ ಅಟ್ಯಾಚ್ಮೆಂಟ್ ವಿಲ್ ಹ್ಯಾವ್ ಎ ಫ್ರಿಕ್ಷನ್ ಕ್ಲಚ್. ಇದರಲ್ಲಿ ಫ್ರಿಕ್ಷನ್ ಕ್ಲಚ್ ಅಂತ ಕೊಟ್ಟಿರ್ತಾರೆ. ಈ ಫ್ರಿಕ್ಷನ್ ಕ್ಲಚ್ಚು ಏನಪ್ಪ ಇದರಿಂದ ಅನುಕೂಲ ಆಗುತ್ತೆ, ಹೆಲ್ಪ್ ಆಗುತ್ತೆ ಅಂದರೆ ವಿಚ್ ಗಿವ್ಸ್ ಎ ಸ್ಟೆಡಿ ಡ್ರೈವ್ ಟು ದಟ್, ಅಂದರೆ ಒಂದು ಸ್ಟೆಡಿ ಸ್ಪೀಡ್, ಸ್ಟೆಡಿ ಡ್ರೈವ್ ಅಂತ ನಾವೇನು ಕರಿತೀವಿ ಅದನ್ನು ಇದು ಪ್ರೊವೈಡ್ ಮಾಡುತ್ತೆ. ಯಾವುದು, ಈ ಫ್ರಿಕ್ಷನ್ಸ್ ಕ್ಲಚ್ ಅನ್ನೋದು. ಒಂದು ವೇಳೆ ನಾವೇನಾದರೂ ಎಕ್ಸೆಸಿವ್ ಪ್ರೆಷರನ್ನು ಅಪ್ಲೈ ಮಾಡಬೇಕು, ಸ್ಟೆಡಿ ಡ್ರೈವ್, ಎಕ್ಸೆಸಿವ್ ಪ್ರೆಷರ್ ಆರ್ ಎಕ್ಸೆಸಿವ್ ಸ್ಪೀಡ್ ಏನಾದರೂ ಕೊಟ್ಟರೆ ಅಪ್ಲೈ ಮಾಡಿದ್ರೆ ಈ ಫ್ರಿಕ್ಷನ್ ಕ್ಲಚ್ ಏನಿರುತ್ತೆ ವಿಲ್ ಸ್ಲಿಪ್, ದೆನ್ ಟ್ಯಾಪ್ ವಿಲ್ ಸ್ಟಾಪ್. ನೋಡಿ, ದಟ್ ಈಸ್ ದ
advantage when excessive pressure can give the friction clutch will slip. ಇದೇನಾಗುತ್ತೆ, ಆಟೋಮೆಟಿಕ್ ಆಗಿ ಸ್ಲಿಪ್ ಆಗುತ್ತೆ, ಟ್ಯಾಪ್ ತಿರುಗೋದು ಸ್ಟಾಪ್ ಆಗುತ್ತೆ. ಇದರಿಂದ ಏನಾಗುತ್ತೆ ನಮಗೆ ಅಡ್ವಾಂಟೇಜಸ್, ಟ್ಯಾಪು ಬ್ರೋಕನ್ ಆಗಲ್ಲ. ಸೊ ದಟ್ ಈಸ್ ದ ಅಡ್ವಾಂಟೇಜಸ್. ದಿಸ್ ಅವಾಯ್ಡ್ಸ್ ದ ಬ್ರೇಕೇಜ್ ಆಫ್ ದ ಟ್ಯಾಪ್ ಡ್ಯೂ ಟು ಎಕ್ಸೆಸಿವ್ pressure. Adjustment of the friction clutch can be made for setting according to the diameter of the tap and material to be removed. ಇಲ್ಲಿ ನಾವು ಫ್ರಿಕ್ಷನ್ ಕ್ಲಚ್ಚನ್ನು ನಾವು ಯಾವ ರೀತಿ ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಳ್ತೀವಿ ಅಂದರೆ, ದಟ್ ಕ್ಯಾನ್ ಬಿ ಮೇಡ್ ಫಾರ್ ಸೆಟ್ಟಿಂಗ್ ಅಕಾರ್ಡಿಂಗ್ ಟು ದಿ ಡಯಾಮೀಟರ್, ಟ್ಯಾಪ್ ಡಯಾಮೀಟರ್ ಎಷ್ಟಿದೆ ಮತ್ತು ಎಷ್ಟು ಮೆಟೀರಿಯಲನ್ನು ನಾವು ರಿಮೂವ್ ಮಾಡಬೇಕು ಅನ್ನೋದರ ಆಧಾರದ ಮೇಲೆ ಈ ಫ್ರಿಕ್ಷನ್ ಕ್ಲಚ್ಚು ಪ್ರೆಷರನ್ನು ಮಾಡ್ತೀವಿ, ಅಡ್ಜಸ್ಟನ್ನು ನಾವು ಮಾಡ್ಕೊಳ್ತೀವಿ. ಇನ್ನೊಂದು ಡ್ರಿಲ್ಲಿಂಗ್ ಮೆಷಿನ್ಸ್ನಲ್ಲಿ ಯೂಸ್ ಮಾಡ್ತಕ್ಕಂಥ ಅಟ್ಯಾಚ್ಮೆಂಟ್, ಇದು ಡ್ರಿಲ್ಲಿಂಗ್ ಮೆಷಿನ್ಸ್ ಅಟ್ಯಾಚ್ಮೆಂಟು. ಈಗ ನಮ್ಮ ಹತ್ರ ಏನಿದೆ ಡ್ರಿಲ್ಲಿಂಗ್ ಮೆಷಿನ್ಸು, ಅದರಲ್ಲೂ ನಾವೇನು ಮಾಡ್ಬೋದು, ಟ್ಯಾಪಿಂಗನ್ನು ಮಾಡ್ಬೋದು, ಮೆಷಿನ್ ಟ್ಯಾಪ್ಸನ್ನು ಯೂಸ್ ಮಾಡಿಕೊಂಡು. ವೆನ್ ದ ಡ್ರಿಲ್ ಪ್ರೆಸ್ ಸ್ಪಿಂಡಲ್ ಈಸ್ ಸ್ಪೀಡ್ ಡೌನ್ವರ್ಡ್, ದ ಟ್ಯಾಪ್ ರೊಟೇಟ್ ಕ್ಲಾಕ್ ವೈಸ್, ದಟ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ದಿ ಮಷಿನ್ ಸ್ಪಿಂಡಲ್. ಇದು ಮಷಿನ್ ನೋಡಿ, ಇಲ್ಲಿ ನಿಮಗೆ ಮೌಸ್ ಪೇಪರ್ ಇದೆ, ಇದನ್ನು ಡೈರೆಕ್ಟಾಗಿ ನಾವೇನು ಮಾಡ್ತೀವಿ, ಮಷಿನ್ ಸ್ಪಿಂಡಲ್ಗೆ ಫಿಟ್ ಮಾಡ್ತೀವಿ. ಸೊ ಇಲ್ಲಿ ನಾವು ಟ್ಯಾಪನ್ನು ಫಿಕ್ಸ್ ಮಾಡ್ತೀವಿ. ಇಲ್ಲಿ ಡ್ರಿಲ್ ಸ್ಪಿಂಡಲ್ಗೆ ನಾವೇನು ಮಾಡಿರ್ತೀವಿ, ಪ್ರೆಸ್ ಮಾಡಿ ಇದನ್ನು ಫಿಟ್ ಮಾಡಿರ್ತೀವಿ ಅಟ್ಯಾಚ್ಮೆಂಟನ್ನು, ಡ್ರಿಲ್ಲಿಂಗ್ ಅಟ್ಯಾಚ್ಮೆಂಟನ್ನು. ಸ್ಪೀಡ್ ಕೊಡಬೇಕಾದ್ರೆ ನಾವು ಡೌನ್ವರ್ಡ್ ಪ್ರೆಷರನ್ನು ಅಪ್ಲೈ ಮಾಡ್ತೀವಿ. ಯಾವಾಗ ನಾವು ಹಿಂಗೆ ಡೌನ್ವರ್ಡ್ ಪ್ರೆಷರನ್ನು ಅಪ್ಲೈ ಮಾಡ್ತೀವಿ, ಆವಾಗ ಇದು ಟ್ಯಾಪ್ ಏನಾಗುತ್ತೆ, ಕ್ಲಾಕ್ ವೈಸ್ ರೊಟೇಷನ್ ಆಗುತ್ತೆ. ಮೈನ್ ಸ್ಪಿಂಡಲ್ ಡೈರೆಕ್ಷನ್ಸ್ನಲ್ಲಿ ಕ್ಲಾಕ್ ವೈಸ್ ರೊಟೇಷನ್ ಆಗುತ್ತೆ ವೆನ್ ಡೌನ್ವರ್ಡ್ ಪ್ರೆಷರ್ ಕೆನ್ ಬಿ ಅಪ್ಲೈಡ್. ಇಫ್ ದ ಡೌನ್ವರ್ಡ್ ಪ್ರೆಷರ್ ರಿಲೀಸ್ಡ್, ನಾವು ಈಗ ಪ್ರೆಸ್ ಮಾಡೋದನ್ನು ನಾವು ರಿಲೀಸ್ ಮಾಡಿದ್ವಿ ಅಂದ್ಕೊಳ್ಳಿ, ಈಗ ಬಿಟ್ವೆ ಮೇಲ್ಕೆ ರಿವರ್ಸ್ ಅಂತ ಅಂದಾಗ, ರಿಲೀಸ್ ಮಾಡಿದಾಗ ಟ್ಯಾಪ್ ಏನಾಗುತ್ತೆ, ಸ್ಟಾಪ್. ಡೌನ್ವರ್ಡ್ ಪ್ರೆಷರನ್ನು ಅಪ್ಲೈ ಮಾಡೋದನ್ನು ನಾವು ಸ್ಟಾಪ್ ಮಾಡೋದು. ಇಫ್ ದ ಡೌನ್ವರ್ಡ್ ಪ್ರೆಷರ್ ಈಸ್ ರಿಲೀಸ್ಡ್, ದ ಟ್ಯಾಪ್ ವಿಲ್ ಸ್ಟಾಪ್. ಟ್ಯಾಪ್ ಏನು ತಿರುಗೋದು ನಿಂತೋದು. ಅದು ಈ ಡ್ರಿಲ್ಲಿಂಗ್ ಅಟ್ಯಾಚ್ಮೆಂಟಲ್ಲಿ ಹಾಕ್ತಕ್ಕಂಥ. ಲಿಫ್ಟಿಂಗ್ ದ ಫೀಡಿಂಗ್ ಹ್ಯಾಂಡ್, ಈಗೇನು ಮಾಡ್ತೀವಿ, ಫೀಡಿಂಗ್ ಹ್ಯಾಂಡಲ್ಲಿ ಲಿಫ್ಟ್ ಮಾಡ್ತೀವಿ. ಅವೇ ಫ್ರಮ್ ದ ವರ್ಕ್ ಎಂಗೇಜಸ್ ದ ರಿವರ್ಸಿಂಗ್ ಮೆಕಾನಿಸಮ್. ಅವಾಗ ಏನು ಮಾಡ್ತೀವಿ, ರಿವರ್ಸಿಂಗ್ ಮೆಕಾನಿಸಮ್ಸನ್ನು ಹಾಕೋದು. ದಟ್ ಮೀನ್ಸ್ ಟ್ಯಾಪಿಂಗ್ ಅಟ್ಯಾಚ್ಮೆಂಟ್ ಏನು ಯೂಸ್ ಮಾಡಿರ್ತೀವಿ ಇಲ್ಲಿ. ದಿಸ್ ರೊಟೇಟ್ಸ್ ಟ್ಯಾಪ್ ಇನ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ಸ್. ಅವಾಗ ಏನಾಗುತ್ತೆ, ರಿವರ್ಸಿಂಗ್ ಮೆಕಾನಿಸಮನ್ನು ನಾವು ಎಂಗೇಜ್ ಮಾಡ್ಕೊಂಡ ತಕ್ಷಣ ಟ್ಯಾಪ್ಸ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ಸಲ್ಲಿ ತಿರುಗೋಕ್ಕೆ ಶುರುವಾಗುತ್ತೆ. ಸೊ ಟ್ಯಾಪನ್ನು ವಿತ್ಡ್ರಾ ಮಾಡೋದು, ಮೇಲಕ್ಕೆ ತಗೊಳ್ತಕ್ಕಂಥದ್ದು ಈ ಓಲ್ನಿಂದ. ಸೊ ದಿಸ್ ಈಸ್ ಹೌ ದ ಟ್ಯಾಪಿಂಗ್ ಅಟ್ಯಾಚ್ಮೆಂಟ್ ವಿಲ್ ವರ್ಕ್. ಇನ್ನು ಈ ಮೆಷಿನ್ ಟ್ಯಾಪ್ಸು, ಇಂದಿನ ತರಗತಿಯಲ್ಲಿ ಹ್ಯಾಂಡ್ ಟ್ಯಾಪ್ಸು, ಇವೆರಡರಲ್ಲಿ ಇರ್ತಕ್ಕಂಥ ಏನು ವ್ಯತ್ಯಾಸಗಳೇನು, ಕಂಪ್ಯಾರಿಸನ್ಸ್ ಏನು ಅನ್ನೋದನ್ನು ನಾವು ನೋಡ್ತಾ ಹೋದರೆ, ಅನ್ಲೈಕ್ ಟ್ಯಾಪಿಂಗ್ ವಿತ್ 3 ಪೀಸ್ ಸೆಟಪ್ ಹ್ಯಾಂಡ್ ಟ್ಯಾಪ್ಸ್, ಈಗ ನಾವು ಹ್ಯಾಂಡ್ ಟ್ಯಾಪಿಂಗನ್ನು ಮಾಡೋದಾದರೆ 3 ಪೀಸ್ ಸೆಟ್ಟನ್ನು ಮಾಡ್ತೀವಿ. ಫಸ್ಟ್ ಟ್ಯಾಪ್, ಸೆಕೆಂಡ್ ಟ್ಯಾಪ್, ಥರ್ಡ್ ಟ್ಯಾಪ್ ಅಂತ ಹೇಳಿ. ಬಟ್ ದ ಮೆಷಿನ್ ಟ್ಯಾಪ್ಸ್ ಕಟ್ ದ ಎಂಟೈರ್ ಥ್ರೆಡೆಡ್ ಪ್ರೊಫೈಲ್ ಇನ್ ಒನ್ ಆಪರೇಷನ್. ಆದರೆ ಮೆಷಿನ್ ಟ್ಯಾಪ್ಸ್ನಲ್ಲಿ ಎಂಟೈರ್ ಥ್ರೆಡ್ ಪ್ರೊಫೈಲನ್ನು ಕಟ್ ಮಾಡ್ತಕ್ಕಂಥದ್ದು ನಾವು ಓನ್ಲಿ ಒನ್ ಟ್ಯಾಪ್ನಲ್ಲಿ ಮತ್ತು ಒಂದೇ ಆಪ್ರೇಷನ್ಸ್. ಒಂದ್ಸಲಿ ಒಂದು ಟ್ಯಾಪನ್ನು ಹಿಂಗೆ ಪಾಸ್ ಮಾಡಿದ್ರೆ ಒಂದು ಹೋಲ್ ಕಂಪ್ಲೀಟ್ ಆಯಿತು. ಸೊ ದಟ್ ಈಸ್ ದಿ difference, main difference from a hand tap to a machine tap. The machine tap is normally made up of tool steel, consists of the shank. ಇದು normally it is made out of tool steel. ಸೊ ಇದನ್ನು ನಾವು ಸ್ಯಾಂಕ್ ಪೋರ್ಷನ್ ಅಂತ ಕರಿತೀವಿ. ಇಲ್ಲಿ 2 ಅಂತ 2 ಪೋರ್ಸ್ ಇರ್ತಕ್ಕಂಥದ್ದು. ಈ 1 ಅಂತ ಏನಿದೆ, ದಿಸ್ ಇಸ್ ಕಾಲ್ಡ್ ಕಟಿಂಗ್ ಸೆಕ್ಷನ್ಸ್ ಅಂತ ಕರಿತೀವಿ, ಹೆಡ್ ಪ್ರೊಫೈಲ್. ಅಂಡ್ ದ ಕಟಿಂಗ್ ಸೆಕ್ಷನ್ ಇಟ್ ಸೆಲ್ಫ್ ಇಸ್ ಸಬ್ಡಿವೈಡೆಡ್ ಇಂಟು 2 ಏರಿಯಾಸ್. ನೋಡಿ, ಕಟಿಂಗ್ ಸೆಕ್ಷನ್ ಏನಿದೆ 1, ಇದನ್ನು 2 ಭಾಗ ಮಾಡ್ಕೋತೀವಿ. ಮತ್ತೆ ಇದು 3ನೇದು ಸ್ಟಾರ್ಟ್ ಎಂಡ್ ಅಂತ ಕರಿತೀವಿ. ಸ್ಟಾರ್ಟ್ ಎಂಡ್ ಅಂದರೆ ದಟ್ ಇಸ್ ಕಾಲ್ಡ್ ಟೇಪರ್ ಲೀಡ್ ಇರ್ತಕ್ಕಂಥದ್ದು, ವಿಚ್ ಸರ್ವ್ಸ್ ಫಾರ್ ಕಟಿಂಗ್. ಇದು ಕಟ್ ಸ್ಟಾರ್ಟ್ ಆಗುತ್ತೆ. ಅಂಡ್ ದ ಗೈಡಿಂಗ್ ಸೆಕ್ಷನ್ಸ್, ನೆಕ್ಸ್ಟ್ 4 ಅಂತ ಇಲ್ಲಿ ಏನು ತೋರಿಸ್ತೀವಿ, ಇದು ಗೈಡಿಂಗ್ ಸೆಕ್ಷನ್ ಅಂತ ನಾವು ಕರಿತೀವಿ. ಸೊ ಫೀಡಿಂಗ್ ಅನ್ನು ಮಾಡುವಾಗ ಸ್ಮೂತಿಂಗ್ ನ್ಯೂಲಿ ಕಟ್ ಥ್ರೆಡನ್ನು ಕಟ್ ಮಾಡುವಾಗ ಇಲ್ಲಿ 2 ಕಟಿಂಗ್ ಸೆಕ್ಷನಲ್ಲಿ ಒಂದು ಸ್ಟಾರ್ಟು ಮತ್ತು ಒಂದು ಗೈಡಿಂಗ್ ಸೆಕ್ಷನ್ ಅಂತ ಇದೆ. ಅದು ಬಿಟ್ಟರೆ ನೆಕ್ಸ್ಟು ನಿಮಗೆ ಇಲ್ಲಿ ಡಿಫ್ರೆನ್ಸ್ ಏನು, ಮೇ ಬಿ ದ ನಂಬರ್ ಆಫ್ ಫ್ಲೂಡ್ಸ್. ನೋಡಿ, ಇಲ್ಲಿ ಫ್ಲೂಡ್ಸ್ ಇದೆ, ಬಿ ಈವನ್ ಆರ್ ಹಾರ್ಡ್. ಇದರಲ್ಲಿ ಈವನ್ ಆದರೂ ಇರ್ಬೋದು ಅಥವಾ ಹಾರ್ಡ್ ನಂಬರ್ಸ್ ಫ್ಲೂಡ್ಸ್ ಆಗಿರ್ಬೋದು. ವಿತ್ ಅನ್ ಈವನ್ ನಂಬರ್ ಆಫ್ ಫ್ಲೂಡ್ಸ್ ಮೆಜರಿಂಗ್ ಆಫ್ ದ ಡಯಾಮೀಟರ್. ಸೊ ಈವನ್ ನಂಬರ್ ಇದ್ದರೆ
ಈ ಡಯಾಮೀಟರ್ಸ್ ಅನ್ನು ನಾವು ಇಲ್ಲಿ ಮೆಜರ್ ಮಾಡ್ತೀವಿ. ಈ ಸ್ಯಾಂಕ್ ಡಯಾಮೀಟರ್ಸ್ ಏನಿದೆ ದಟ್ ಈಸ್ ಈಸಿಯರ್. ಇಲ್ಲಿ ಒಂದು ಚಿತ್ರ ಕೊಟ್ಟಿದ್ದಾನೆ ಎ ಮತ್ತೆ ಬಿ ಅಂತೇಳಿ. ಸೊ ದಿಸ್ ಇಸ್ ದಿ ಅಂದರೆ ಇಲ್ಲಿ ಹ್ಯಾಂಗ ಇದನ್ನ ಮೆಜರ್ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ 7 ಅಂತ ಏನು ಕೊಟ್ಟಿದ್ದಾನೆ, ಮೆಜರಿಂಗ್ ದ ಡಯಾಮೀಟರ್ ಇಲ್ಲಿಂದ ಇಲ್ಲಿವರೆಗೆ, ಈ ಥ್ರೆಡ್ ಕಟಿಂಗ್ ಪಾಯಿಂಟ್, ಕಟಿಂಗ್ ಎಡ್ಜಸ್ ಇದ್ದಿಲ್ಲ, ಇಲ್ಲಿಂದ ಇಲ್ಲಿವರೆಗೆ ನಾವು ಡಯಾಮೀಟರ್ನ ಮೆಜರ್ ಮಾಡ್ತೀವಿ. ದಟ್ ಈಸ್ ಈವನ್ ನಂಬರ್ ಆಫ್ ಫ್ಲೂಟ್ಸ್ ಇದ್ದಾಗ. ದೆನ್ ಸ್ಟ್ರೈಟ್ ಆ್ಯಂಡ್ ಸ್ಪೈರಲ್ ಗ್ರೂವ್ ಮೆಷಿನ್ ಟ್ಯಾಪ್ಸ್ ಆರ್ ಅವೈಲಬಲ್. ನಿಮಗೆ ಸ್ಟ್ರೈಟು ಮತ್ತು ಸ್ಪೈರಲ್ ಗ್ರೂವ್ ಇರತಕ್ಕಂಥ ಮೆಷಿನ್ ಟ್ಯಾಪ್ಸ್ ಕೂಡ ಅವೈಲಬಲ್ ಇದೆ. ದ ಡಯಾಮೀಟರ್ ಆಫ್ ದ ಸ್ಯಾಂಕ್ ಅಂಡ್ ಶೇಪ್ ಆಫ್ ಇಟ್ಸ್ ಎಂಡ್ ವೇರಿ. ಡಯಾಮೀಟರ್ ಆಫ್ ದಿ ಸ್ಯಾಂಕ್ ಮತ್ತು ಶೇಪ್ ಆಫ್ ಇಟ್ಸ್ ಎಂಡ್ ಇಟ್ಸ್ ವೆರಿ ಬಿಟ್ವೀನ್ ವೇರಿಯಸ್ ಸ್ಟ್ಯಾಂಡರ್ಡ್. ಬೇರೆ ಬೇರೆ ಸ್ಟ್ಯಾಂಡರ್ಡ್ಸನ್ನು ನೋಡಿದಾಗ ಸ್ಯಾಂಕ್ ಡಯಾಮೀಟ್ರು ಮತ್ತು ಶೇಪ್ ಆಫ್ ದ ಎಂಡು ಒಂದು ಸ್ವಲ್ಪ ಬದಲಾವಣೆ ಇರುತ್ತೆ. ದ ಸ್ಯಾಂಕ್ ಡಯಾಮೀಟರ್ ಮೇ ಬಿ ಸ್ಮಾಲರ್ ಆರ್ ಈಕ್ವಲ್ ಟು ಲಾರ್ಜರ್ ದೆನ್ ದ ಥ್ರೆಡೆಡ್ ಡಯಾಮೀಟರ್. ಕೆಲವು ಸಂದರ್ಭದಲ್ಲಿ ಈ ಸ್ಯಾಂಕ್ ಡಯಾಮೀಟರ್ ಇರುತ್ತೆ, ಇದು ಸ್ಮಾಲರ್ ಇರುತ್ತೆ ಅಂದರೆ ಥ್ರೆಡೆಡ್ ಡಯಾಮೀಟ್ರಿಗೆ, ಅಥವಾ ಈಕ್ವಲ್ ಇರುತ್ತೆ, ಅಥವಾ ಈಕ್ವಲ್ ಟು ಲಾರ್ಜರ್ ದೆನ್ ದ ಥ್ರೆಡೆಡ್ ಡಯಾಮೀಟರ್. ಈ ಥ್ರೆಡೆಡ್ ಡಯಾಮೀಟರ್ಗಿಂತ ಲಾರ್ಜರ್ ಕೂಡ ಇರುತ್ತೆ. ದ ಸ್ಯಾಂಕ್ ಎಂಡ್ಸ್ ಆರ್ ಅವೈಲಬಲ್ ಇನ್ ಸ್ಟ್ರೈಟ್ ಡಿಸೈನ್. ಸ್ಯಾಂಕ್ ಎಂಡ್ ಏನಿದೆ ಅದು ಸ್ಟ್ರೈಟ್ ಡಿಸೈನ್ಸ್ ಇರ್ತದೆ ವಿತ್ ಸ್ಕ್ವೇರ್ ಎಂಡ್ಸ್. ಸ್ಕ್ವೇರ್ ಎಂಡ್ ಕೂಡ ಇರುತ್ತೆ. ಆಸ್ ಒನ್ ಇನ್ ಇಲ್ಲಿ 6 ಅಂತ ತೋರಿಸಿದ್ದೀನಲ್ಲ, ಈ ರೀತಿ ಸ್ಕ್ವೇರ್ ಎಂಡ್ ಇರುತ್ತೆ ವಿತ್ ಡ್ರೈವಿಂಗ್ ಶೋಲ್ಡರ್ಸ್ ಅಂತ ಕರೀತಾರೆ. ಡ್ರೈವಿಂಗ್ ಶೋಲ್ಡರ್ಸ್ ಕೂಡ ಅಲ್ಲಿ ಇರುತ್ತೆ. ಸೊ ದಿಸ್ ಈಸ್ ಮೈನ್ ಚಿಪ್ ರಿಮೂವಲ್. ಎಲ್ಲಿ ಚಿಪ್ಸ್ ಎಲ್ಲ ಬರ್ತಕ್ಕಂಥದ್ದು ಚಿಪ್ ರಿಮೂವಲ್. ದಟ್ ಮೀನ್ಸ್ ಫ್ಲೋ ಟೇಕ್ ಪ್ಲೇಸ್ ಅಟ್ ದ ಸ್ಟಾರ್ಟ್ ಆಫ್ ದ ಟ್ಯಾಪ್. ಇಲ್ಲಿಂದ ಶುರುವಾಗುತ್ತೆ, ಫ್ಲೂಟ್ ಮೂಲಕ ಚಿಪ್ಪು ಹೊರಗಡೆ. ಅಕಾರ್ಡಿಂಗ್ ಟು 3 types ಆಫ್ ಟ್ಯಾಪ್ಸ್ ಆರ್ ಅವೈಲಬಲ್. ಇಲ್ಲಿ 3 types ಟ್ಯಾಪ್ಸ್ ಅವೈಲಬಲ್ ಮೆಷಿನ್ ಟ್ಯಾಪ್ಸ್ನಲ್ಲಿ. ಅದು ಯಾವುದ್ರ ಮೇಲೆ ನಾವು ಡಿಪೆಂಡ್ ಮಾಡ್ತೀವಿ ಅಂದರೆ ಅಕಾರ್ಡಿಂಗ್ ಟು ದಿ ರೇಕ್ ಆ್ಯಂಗಲ್. ದ ರೇಕ್ ಆ್ಯಂಗಲ್ ಮಸ್ಟ್ ಬಿ ಅಡಾಪ್ಟೆಡ್ ಟು ದ ಮೆಟೀರಿಯಲ್ ಟು ಬಿ ಮೆಷಿನ್. ಯಾವ ಮೆಟೀರಿಯಲ್ಗೆ ಯಾವುದು ಅಂತೇಳಿ. ಆರ್ಡ್ ಅಂಡ್ ಬ್ರಿಟಲ್ ಮೆಟೀರಿಯಲ್ಸ್ ರಿಕ್ವೈರ್ಸ್ ಎ ಸ್ಮಾಲ್ ರೇಕ್ ಆ್ಯಂಗಲ್. ಆರ್ಡು ಮತ್ತು ಬ್ರಿಟಲ್ ಮೆಟೀರಿಯಲ್ ಯಾವುದಿರುತ್ತೆ ಅದಕ್ಕೆ ಸ್ಮಾಲ್ ರೇಕ್ ಆ್ಯಂಗಲ್ ಸಾಕು. ಸಾಫ್ಟ್ ಮೆಟೀರಿಯಲ್ ನೀಡೆಡ್ ಲಾರ್ಜರ್ ರೇಕ್ ಆ್ಯಂಗಲ್. ಸಾಫ್ಟ್ ಇದ್ರೆ ರೇಕ್ ಆ್ಯಂಗಲ್ ಏನಿರಬೇಕು, ಜಾಸ್ತಿ ಇರಬೇಕು. ಸೊ ದ ಆರ್ಡ್, ಉದಾಹರಣೆಗೆ ಟೈಪ್ ಆರ್ಡ್ ಮೆಟೀರಿಯಲ್ಸ್ ಇದ್ರೆ ರೇಕ್ ಆ್ಯಂಗಲ್ ಅಪ್ರಾಕ್ಸಿಮೇಟ್ಲಿ ಎಷ್ಟು ಡಿಗ್ರಿ ಇರ್ತದೆ, 3 ಡಿಗ್ರಿ ಇರುತ್ತೆ. ಸೊ ಇದು ಎ ಚಿತ್ರದಲ್ಲಿ ಇರ್ತಕ್ಕಂಥದ್ದು. ಇದು ರೇಕ್ ಆ್ಯಂಗಲ್ ಅನ್ನು ನಾವು ತೋರಿಸಿರ್ತಕ್ಕಂಥದ್ದು. ಇಲ್ಲಿ ಅಪ್ರಾಕ್ಸಿಮೇಟ್ಲಿ 3 ಡಿಗ್ರಿ ಇರುತ್ತೆ. ಇನ್ನು ನಾರ್ಮಲ್ ಅಂದರೆ ಎರಡನೇ ಚಿತ್ರ, ಇದು ರೇಕ್ ಆ್ಯಂಗಲ್ಲು ಅಪ್ರಾಕ್ಸಿಮೇಟ್ಲಿ 12 ಡಿಗ್ರಿ ಇರುತ್ತೆ. ಇನ್ನು ಇನ್ನೊಂದು ಸಾಫ್ಟ್. ಈಗ ಸಾಫ್ಟ್ ನೀಡೆಡ್ ಲಾರ್ಜರ್ ರೇಕ್ ಆ್ಯಂಗಲ್ ಅಂತ ಹೇಳಿದ್ವಿ ಅಲ್ವಾ. ಸೊ ಸಾಫ್ಟಿಗೆ ಬಂದರೆ ನೋಡಿ ಚಿತ್ರದಲ್ಲಿ ಇದರ ರೇಕ್ ಆ್ಯಂಗಲ್ ಏನಿದೆ ಜಾಸ್ತಿ ಇದೆ. ಜಾಸ್ತಿ ಅಂದರೆ ಎಷ್ಟು, 20 ಡಿಗ್ರಿಯನ್ನು ನಾವು ನೋಡ್ಬೋದು. ಸೊ ಇದು ಅದರ ಕನ್ಸ್ಟ್ರಕ್ಷನಲ್ ಇದ್ರ ಮೇಲೆ ಹೋಗುತ್ತೆ, ರಚನೆ ಮತ್ತು ಅದರದ ಹ್ಯಾಂಗಲ್ಸ್. ಸೊ ದಿಸ್ ರೇಕ್ ಆ್ಯಂಗಲ್ಸ್ ಆರ್ ಡಿಸೈನ್ಡ್ ಅಕಾರ್ಡಿಂಗ್ ಟು ದ ಮೆಟೀರಿಯಲ್ ಟು ಬಿ ಟ್ಯಾಪಿಂಗ್. ಸೊ ಹಾರ್ಡ್ ಮೆಟೀರಿಯಲ್ಲ, ನಾರ್ಮಲ್ ಮೆಟೀರಿಯಲ್ಲ, ಸಾಫ್ಟ್ ಮೆಟೀರಿಯಲನ್ನು ನಾವು ಟ್ಯಾಪಿಂಗ್ ಮಾಡಬೇಕಾ ಅನ್ನೋದರ ಆಧಾರದ ಮೇಲೆ ಇದರದ ಕನ್ಸ್ಟ್ರಕ್ಷನ್ಸಲ್ಲಿ ಆ್ಯಂಗಲನ್ನು ಏನು ಮಾಡಿರ್ತೀವಿ, ಚೇಂಜ್ ಮಾಡಿರ್ತೀವಿ. ನಾರ್ಮಲ್ ಟೈಪ್ ರ್ಯಾಕ್ ಆ್ಯಂಗಲ್ ಟ್ಯಾಪ್ಸು. ದ ನಾರ್ಮಲ್ ಟೈಪ್ ರ್ಯಾಕ್ ಆ್ಯಂಗಲ್ ಟ್ಯಾಪ್ಸ್ ಕ್ಯಾನ್ ಬಿ ಯೂಸ್ಡ್ ಇನ್ ಮೋಸ್ಟ್ ಕೇಸಸ್. ಸಾಮಾನ್ಯವಾಗಿ ನಾರ್ಮಲ್ ಟೈಪನ್ನು ಎಲ್ಲ ಸಂದರ್ಭದಲ್ಲಿ ನಾವು ಬಳಸ್ತಕ್ಕಂಥದ್ದು. The start must be ground symmetrical. Before using the tap, it is necessary to check the cutting edges are not chipped and all the edges are sharp. The rack angle of this is approximately 12 degree. In case normal type tap is used on cast iron, it's a brittle material. The tap cutting edges get blunt soon and the tap cannot be used again on ductile materials like wedge steel. ಒಂದು ವೇಳೆ ಈ ನಾರ್ಮಲ್ ಟೈಪ್ ಟ್ಯಾಪನ್ನು ನಾವೇನಾದರೂ ಕ್ಯಾಸ್ಟ್ ಐರನ್ ಅಂತ ಮೆಟೀರಿಯಲ್ಲಿ ಟ್ಯಾಪಿಂಗನ್ನು ಮಾಡಲಿಕ್ಕೆ, ಥ್ರೆಡ್ ಕಟಿಂಗ್ ಮಾಡಲಿಕ್ಕೆ ಯೂಸ್ ಮಾಡಿಬಿಟ್ರೆ ಇದರದ್ದು ಕಟಿಂಗ್ ಎಡ್ಜ್ ಏನಾಗುತ್ತೆ, ಬೇಗ ಬ್ಲಂಟ್ ಆಗೋಗುತ್ತೆ. ಸೊ ಇದು ಒಂದ್ಸರಿ ಬ್ಲಂಟ್ ಆದಮೇಲೆ ಮತ್ತೆ ಕ್ಯಾಸ್ಟ್ ಐರನ್ನಲ್ಲಿ ಮಾಡಿರ್ತಕ್ಕಂಥ ಟ್ಯಾಪಿಂಗ್ ಮಾಡಿರ್ತಕ್ಕಂಥ ಮೆಷಿನ್ ಟ್ಯಾಪ್ಸನ್ನು ತೆಗೆದುಕೊಂಡು ನಾವು ಬೇರೆ ಡಕ್ಟೈಲ್ ಮೈಲ್ಡ್ ಸ್ಟೀಲ್ ಅಂತ ಕಡೆ ನಾವೇನು ಥ್ರೆಡ್ ಕಟ್ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಅದು ಕಟಿಂಗ್ ಪಾಯಿಂಟಲ್ಲಿ ಏನಾಗೋಗಿರುತ್ತೆ, ಬ್ಲಂಟ್ ಆಗೋಗಿರುತ್ತೆ. ಇನ್ನು ಆಡ್ ಟೈಪ್ ರ್ಯಾಕ್ ಆ್ಯಂಗಲ್ ಅಂತಂದರೆ ದಟ್ ಈಸ್ ಅದು ಕಡಿಮೆ ಇರುತ್ತೆ, 3 ಡಿಗ್ರಿ ಇರುತ್ತೆ.
ಸೊ ದಿ ಅವರ್ ಟೈಪ್ ಟ್ಯಾಪ್ ಇಸ್ ಯೂಸ್ ಫಾರ್ ಟ್ಯಾಪಿಂಗ್ ಬ್ರಿಟಲ್ ಮೆಟೀರಿಯಲ್ಸ್ ಲೈಕ್ ಕ್ಯಾಸ್ಟ್ ಐರನ್. ಹಾಗಾಗಿ ನಾರ್ಮಲ್ಗೆ ಇದನ್ನ ಯೂಸ್ ಮಾಡಬಾರ್ದು. ಯೂಸ್ ಮಾಡಿದ್ರೆ ಇದೇನಾಗುತ್ತೆ, ಬೇಗ ವಾರ್ನ್ ಔಟ್ ಆಗೋಗುತ್ತೆ. ಸೊ ರ್ಯಾಕ್ ಆ್ಯಂಗಲ್ ಅಪ್ರಾಕ್ಸಿಮೇಟ್ಲಿ ಇಟ್ ಈಸ್ 3 ಡಿಗ್ರಿ. ಇನ್ನು ರ್ಯಾಕ್ ಆ್ಯಂಗಲ್ ರಿಲೇಷನ್ಸ್ ನಾವು ನೋಡೋದಾದ್ರೆ ಈ ಹಾರ್ಡು, ಸಾಫ್ಟು, ನಾರ್ಮಲ್ಲು ಅಂತ. The fine cast iron splinters wear the external diameter of the cutting edges of the tap, causing them to tend become blunt. ಈ ಕ್ಯಾಸ್ಟ್ ಐರನ್ ಸ್ಪ್ಲಿಂಟರ್ಸ್ ಅಂತ ಇರುತ್ತೆ. ಅದು ಕ್ಯಾಸ್ಟ್ ಐರನ್ ಕ್ರಿಸ್ಟಲಿನ್ ಸ್ಟ್ರಕ್ಚರ್ ಅಲ್ಲಿ ಇರುತ್ತೆ. ಅದೇನ್ ಮಾಡುತ್ತೆ, ಈ ಎಕ್ಸ್ಟರ್ನಲ್ ಡಯಾಮೀಟರ್ ಅಲ್ಲಿ ಕಟಿಂಗ್ ಎಡ್ಜಸ್ ಇರುತ್ತಲ್ಲ, ಆ ಕಟಿಂಗ್ ಎಡ್ಜಸ್ ಅನ್ನ ಬ್ಲಂಟ್ ಮಾಡಿಬಿಡುತ್ತೆ ಟ್ಯಾಪ್ನಲ್ಲಿ. ಸೊ ನಾವು ಸೇಮ್ ಟ್ಯಾಪ್ ಅನ್ನ ಸ್ಟೀಲಲ್ಲಿ ಯೂಸ್ ಮಾಡಿದ್ರೆ ಇಟ್ ಈಸ್ ಮೋರ್ ಫ್ಲೆಕ್ಸಿಬಲ್, ಅಂಡ್ ಎಲೆಕ್ಟ್ರಿಕಲಿ ಪ್ರೆಸ್ಡ್. ಸೊ ಸ್ಟೀಲ್ಗೂ ಕ್ಯಾಸ್ಟ್ ಐರನ್ಗೂ ಡಿಫ್ರೆಂಟ್ ಇದೆ. ಕ್ಯಾಸ್ಟ್ ಐರನ್ ಇಟ್ ಇಸ್ ಅ ಡಕ್ಟೈಲ್ ಮೆಟೀರಿಯಲ್, ಅಲ್ಲಿ ಸ್ಪ್ಲಿಂಟರ್ಸ್ ಇರೋದ್ರಿಂದ ವಿಯರ್ ಆಗುತ್ತೆ ಎಕ್ಸ್ಟರ್ನಲ್ ಕಟ್ಟಿಂಗ್ ಎಡ್ಜ್. ಆರ್ಡಿನರಿ ನಾವು ಸ್ಟೀಲ್ನಲ್ಲಿ ಮಾಡಿದಾಗ ಅದು ಫ್ಲೆಕ್ಸಿಬಲ್, ಇಟ್ ಈಸ್ ಎಲೆಕ್ಟ್ರಿಕಲಿ ಪ್ರೆಸ್ಡ್ ಅವೇ ಅಟ್ ದ ಕಟಿಂಗ್ ಪಾಯಿಂಟ್. ನೋಡಿ ಇಲ್ಲಿ ತೋರಿಸಿದ್ದೇನೆ, ಎಂಟ್ ಇದೆ, ಇಲ್ಲಿ ನೋಡಿ ಎಲೆಕ್ಟ್ರಿಕಲಿ ಪ್ರೆಸ್. Beyond the cutting edge, the material returns to the machine diameter. The depth of the groove also causes jamming of the guiding section of the figure. ನೋಡಿ ಡೆಪ್ತ್ ಆಫ್ ಗ್ರೂವ್ ಕೂಡ ಜಾಮಿಂಗ್ ಆಗುತ್ತೆ. ಇದಿಷ್ಟು ಮಷಿನ್ ಟ್ಯಾಪ್ಸ್ ಬಗ್ಗೆ ನಾವು ತಿಳ್ಕೋಬೇಕಾದಂಥ ಒಂದು ಇಂಪಾರ್ಟೆನ್ಸು. ಈಗ ಇದರಲ್ಲಿ ಏನೇನು ಸಂಬಂಧಪಟ್ಟಂಥ ಪ್ರಶ್ನೆಗಳು ಇದೆ ಅನ್ನೋದನ್ನು ನೋಡಿದ್ದೀವಿ. ಈಗ ಮೆಷಿನ್ ಟ್ಯಾಪ್ಸ್ ಅಂದರೆ ಏನು, ಮೆಷಿನ್ ಟ್ಯಾಪಿಂಗ್ ಅಟ್ಯಾಚ್ಮೆಂಟ್ಸು, ಟ್ಯಾಪಿಂಗ್ ಮೆಷಿನ್ಸ್ನಲ್ಲಿ ಏನು ಯೂಸ್ ಮಾಡ್ತಾರೆ, ಡ್ರಿಲ್ಲಿಂಗ್ ಮೆಷಿನ್ಸ್ನಲ್ಲಿ ಏನು ಯೂಸ್ ಮಾಡ್ತಾರೆ ಅನ್ನೋದು ತಿಳ್ಕೊಂಡ್ವಿ. ಯಾವ್ಯಾವುದೆಲ್ಲ ಮೆಷಿನ್ ಟ್ಯಾಪ್ಸ್ ಇದೆ ಅಂತ ನೋಡಿದ್ವಿ. ಮತ್ತು ಮೆಷಿನ್ ಟ್ಯಾಪ್ಸ್ನಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳು ಏನು, ಹ್ಯಾಂಡ್ ಟ್ಯಾಪ್ಸ್ಗೂ ಮೆಷಿನ್ ಟ್ಯಾಪ್ಸ್ಗೂ ಅನ್ನೋದನ್ನು ನಾವು ನೋಡಿದ್ವಿ. ಮತ್ತು ಅದರದ್ದು ಕನ್ಸ್ಟ್ರಕ್ಷನಲ್ಲು ಫೀಚರ್ಸ್ನಲ್ಲಿ ನಾವು ಅದರದ್ದು ರೇಕ್ ಆ್ಯಂಗಲ್ಲು, ಹಾರ್ಡು, ಸಾಫ್ಟು, ನಾರ್ಮಲ್, ಮೆಟೀರಿಯಲ್ಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ವ್ಯತ್ಯಾಸ ಇರ್ತದೆ ಅನ್ನೋದನ್ನು ನಾವು ಈ ಒಂದು ಪಾಠದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ನಾವು ಲೆಟ್ ಅಸ್ ಕಮ್ ಟು ದಿ ಸಮ್ ಟೆಸ್ಟ್ ಅಂಡ್ ಅಸೈನ್ಮೆಂಟ್. ವಾಟ್ ಈಸ್ ದ ಪರ್ಪಸ್ ಆಫ್ ಮ್ಯಾಗ್ನಿಫೈಡ್ ವ್ಯೂ ಆಫ್ ದ ಸ್ಪೈರಲ್ ಪಾಯಿಂಟೆಡ್ ಟ್ಯಾಪ್ಸ್ ಶೋನ್ ಇನ್ ದ ಫಿಗರ್? ನೋಡಿ ಇಲ್ಲಿ ಒಂದು ಮ್ಯಾಗ್ನಿಫೈಡ್ ವ್ಯೂ ಮಾಡಿದ್ದಾನೆ, ಇಲ್ಲಿ ಆ್ಯಂಗಲ್ ಅನ್ನು ತೋರಿಸಿದ್ದಾನೆ. ಇದರ ಪರ್ಪಸ್ ಏನು ಅಂತ ಕೇಳಿದ್ದಾರೆ. ದಟ್ ಮೀನ್ಸ್ ಅಪ್ಲೂಡ್ಸ್ ಇರ್ತಕ್ಕಂಥದ್ದು. ದಿಸ್ ಫೋರ್ಸ್ ಔಟ್ ದ ಚಿಪ್ಸ್ ಹೈಡ್ ಅಪ್ ದ ಟ್ಯಾಪ್. ಅದೇನು ಮಾಡುತ್ತೆ, ಚಿಪ್ಸ್ ಬಂದರೆ ಅದನ್ನು ತಳ್ಳುತ್ತೆ ಹೊರಗಡೆ, ಬೇಗ ಹೊರಗಡೆ ಏನು ಮಾಡುತ್ತೆ, ಫೋರ್ಸ್ಫುಲಿ ಕೆನ್ ಬಿ ಹೈಡ್ ಅಪ್ ದಿ ಟ್ಯಾಪ್, ಟ್ಯಾಪಿಂದ ಹೊರಗಡೆಗೆ ಅದು ತಳ್ಳುತ್ತೆ. ನೇಮ್ ದ ಕಾಂಪೋನೆಂಟ್ ಆಫ್ ದ ಟ್ಯಾಪಿಂಗ್ ಅಟ್ಯಾಚ್ಮೆಂಟ್ ವಿಚ್ ಅಸಿಸ್ಟ್ ಇನ್ ಪ್ರಿವೆಂಟಿಂಗ್ ಬ್ರೇಕೇಜ್ ಆಫ್ ದ ಟ್ಯಾಪ್ ಇನ್ ಕೇಸಸ್ ಆಫ್ ಎಕ್ಸೆಸಿವ್ ಪ್ರೆಷರ್. ನಾವೀಗ ಟ್ಯಾಪಿಂಗ್ ಅಟ್ಯಾಚ್ಮೆಂಟ್ ಅಂತ ನಾವು ನೋಡಿದ್ವಿ. ಅಲ್ಲಿ ಒಂದು ಫ್ರಿಕ್ಷನ್ ಕ್ಲಚ್ ಅನ್ನು ಕೊಟ್ಟಿರ್ತಾನೆ. ಆ ಫ್ರಿಕ್ಷನ್ಸ್ ಕ್ಲಚ್ಚು ಎಕ್ಸೆಸಿವ್ ಪ್ರೆಷರ್ ಜಾಸ್ತಿ ಆದಾಗ ಅದೇನಾಗುತ್ತೆ, ಟ್ಯಾಪ್ ರೊಟೇಟ್ ಆಗೋದು ನಿಂತೋಗುತ್ತೆ. ಅದರಿಂದ ನಮ್ಗೆ ಏನು ಅಡ್ವಾಂಟೇಜ್ ಅಂತ ಹೇಳಿದೆ, ಟ್ಯಾಪ್ ಬ್ರೇಕೇಜ್ ಆಗೋದನ್ನು ತಡೆಗಟ್ಟಬಹುದು ಅಂತ ಹೇಳಿದೆ. ಅದನ್ನೇ ಕೇಳಿರ್ತಕ್ಕಂಥದ್ದು. ಎಕ್ಸೆಸಿವ್ ಪ್ರೆಷರನ್ನು ಅಪ್ಲೈ ಮಾಡಿದಾಗ ಟ್ಯಾಪ್ ಬ್ರೋಕನ್ ಆಗೋದನ್ನು ಅವಾಯ್ಡ್ ಮಾಡ್ಬೋದು. ಅದಕ್ಕೆ ಏನನ್ನ ಕೊಟ್ಟಿದ್ದಾನೆ, ಅಟ್ಯಾಚ್ಮೆಂಟ್ ಅಲ್ಲಿ ಏನು ಇಟ್ಟಿದ್ದಾನೆ ಅಂತ ಹೇಳಿದ್ರೆ ದಟ್ ಈಸ್ ಕಾಲ್ಡ್ ಫ್ರಿಕ್ಷನ್ ಕ್ಲಚ್ ಅಂತ ನಾವು. ವಾಟ್ ಶುಡ್ ಬಿ ದಿ ಕ್ರಿಟೇರಿಯಾ ಫಾರ್ ಫ್ರಿಕ್ಷನ್ ಕ್ಲಚ್ ಸೆಟ್ಟಿಂಗ್ ಡ್ಯೂರಿಂಗ್ ಟ್ಯಾಪಿಂಗ್? ಈ ಫ್ರಿಕ್ಷನ್ ಕ್ಲಚ್ ಅನ್ನು ಸೆಟ್ ಮಾಡ್ಕೊಳ್ಳಿಕ್ಕೆ ಕೆಲವು ಕ್ರಿಟೇರಿಯಾ ಹೇಳಿದೆ ನಾನು. ಅದು ಒಂದೇ ತರ ಇರಲ್ಲ. ಸೊ ದಿಸ್ ಫ್ರಿಕ್ಷನ್ಸ್ ಕ್ಲಚ್ ಏನು ಹೇಳಿದೆ ನಾನು, ಸೊ ಮೆಟೀರಿಯಲ್, ಯಾವ ಮೆಟೀರಿಯಲ್ ಅನ್ನ ನಾವು ಟ್ಯಾಪಿಂಗ್ ಮಾಡಬೇಕು, ಮತ್ತೆ ಟ್ಯಾಪ್ ಡಯಾಮೀಟರ್ ಎಷ್ಟಿರುತ್ತೆ, ಹೌದಲ್ವಾ? ಸೊ ದಟ್ ಈಸ್ ನೋಡೋಣ. So diameter of the tap and material being tap. So then ಇಲ್ಲೊಂದು ಮ್ಯಾಚ್ ದಿ ಫಾಲೋಯಿಂಗ್ ಇದೆ. ಇಲ್ಲಿ ಎಲ್ಲ ಥರದ ಟ್ಯಾಪ್ಸ್ ಅನ್ನು ಕೊಟ್ಟಿದ್ದಾರೆ. ಗನ್ ಟ್ಯಾಪ್, ಸ್ಪೈರಲ್ ಟ್ಯಾಪ್, ಹೆಡ್ ಫಾರ್ಮಿಂಗ್ ಟ್ಯಾಪ್, ಈ ರೀತಿ 5 ಥರ ಟ್ಯಾಪ್ಸ್ ಅನ್ನು ಕೊಟ್ಟಿದ್ದಾರೆ. ಈ ಕಡೆಗೆ ಅದರದ್ದು ಹೆಸರು, 5 ಟ್ಯಾಪ್ಸ್ ನೇಮ್, ಮತ್ತೆ ಅದನ್ನು ಎಲ್ಲಿ ಬಳಸ್ತಾರೆ ಅನ್ನೋದನ್ನು ಕೊಟ್ಟಿದ್ದಾರೆ. ಇದು ಇಂಪಾರ್ಟೆಂಟ್. ಇದರಲ್ಲಿ ನಿಮಗೆ 10 ಕ್ವಶನ್ಸ್ನ ಕೇಳ್ಬೋದು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನಲ್ಲಿ 10 ಡಿಫ್ರೆಂಟ್ ಕ್ವಶನ್ಸನ್ನು ಇದ್ರ ಮೇಲೆ ನಿಮ್ಗೆ ಕೇಳ್ಬೋದು. ಹಾಗಾಗಿ ಇದು ಒಂದೇ ಕ್ವಶನ್ಸ್ನಲ್ಲಿ ನಿಮ್ಗೆ 10 ಕ್ವಶನ್ಸ್ಗೆ ಪ್ರಶ್ನೆಗೆ ಉತ್ತರಗಳು ಸಿಗುತ್ತೆ. 10 ಪ್ರಶ್ನೆಗಳನ್ನು ನಾವು ಇದರಲ್ಲಿ ನೀವು ಮಿನಿಮಮ್ 10
ಕ್ವಶನ್ಸ್ ಅನ್ನ ಫ್ರೇಮ್ ಮಾಡ್ಬೋದು, ಆನ್ಸರ್ ಅನ್ನು ನೀವು ಐಡೆಂಟಿಫೈ ಮಾಡ್ಬೋದು. ಈಗ ಒಂದನೇದು, ಈಗ ನಾವೇನ್ ಮಾಡಬೇಕು, ಇಲ್ಲಿಂದ ಶುರು ಮಾಡಬೇಕು. ಒಂದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ ಚಿತ್ರ ಅಂತ ಹೇಳ್ಕೋಬಹುದು. ಈಗ ಫ್ಲೂಟ್ಲೆಸ್ ಸ್ಪೈರಲ್ ಪಾಯಿಂಟೆಡ್ ಯಾವುದು? ಫ್ಲೂಟ್ಲೆಸ್ ಸ್ಪೈರಲ್ ಪಾಯಿಂಟೆಡ್ ದಟ್ ಈಸ್ ಎ. ಇಲ್ಲಿ ಏನು ಚಿತ್ರ ಕಾಣ್ತಿದೆ, ಇದಕ್ಕೆ ಫ್ಲೂಟೇ ಇಲ್ಲ, ಒಂದು ಸೈಡ್ ಮಾತ್ರ ಚಾಂಪರಿಂಗ್ ಎಂಡ್ ಅಲ್ಲಿ ಸ್ವಲ್ಪ ಚಾಂಪರ್ಡ್ ಎಂಡ್ ಅಲ್ಲಿ ಕಟ್ ಮಾಡಿದ್ದಾನೆ ಅಷ್ಟೇ. ಅದು ಬಿಟ್ರೆ ಇನ್ ಮಿಕ್ಕಿದೆಲ್ಲ ಸಾಲಿಡ್ ಪೋರ್ಷನ್ಸ್ ನಾವು ಕಾಣ್ತೀವಿ. ಸೊ ದಿಸ್ ಇಸ್ ಫ್ಲೂಟ್ಲೆಸ್ ಸ್ಪೈರಲ್ ಪಾಯಿಂಟೆಡ್ ಟ್ಯಾಪ್ಸ್, ಮೆಷಿನ್ ಟ್ಯಾಪ್ಸ್. ಎರಡನೇದು ಎಲಿಕಲ್ ಫ್ಲೂಟೆಡ್ ಸ್ಲೋ ಸ್ಪೈರಲ್ ಅಂತ ಕರೀತಾರೆ. ನಾನು ಎರಡು ತಿಳ್ಕೊಳ್ಳಿ. ಎಲಿಕಲ್ ಫ್ಲೂಟೆಡ್ ಅಲ್ಲಿ ಎರಡು ತರ ಸ್ಪೈರಲ್ ಇದೆ. ಒಂದು ಸ್ಲೋ ಸ್ಪೈರಲ್, ಇನ್ನೊಂದು ಫಾಸ್ಟ್ ಸ್ಪೈರಲ್ ಅಂತ ನಾವು ಕರಿತೀವಿ, ಫಾಸ್ಟ್ ಸ್ಪೈರಲ್ ಅಂತ. ಈಗ ಸ್ಲೋ ಅಂದ್ರೆ ಈ ಸುರುಳಿ ಕಡಿಮೆ ಇರತಕ್ಕಂಥದ್ದು. ಸೊ ಇಲ್ಲಿದೆಯಾ? ಎಸ್, ಡಿ ಅಂತ ಇದೆಯಾ, ನೋಡೋಣ ಆನ್ಸರ್. ಸೊ 2ಗೆ ಡಿ. ಎಲಿಕಲ್ ಫ್ಲೂಟೆಡ್ ಫಾಸ್ಟ್ ಸ್ಪೈರಲ್, ಎಸ್, ಅದರ ಪಕ್ಕದಲ್ಲೇ ಇದೆ ನೋಡಿ. ಅದರಲ್ಲಿ ಎರಡಿದೆ, ಇದರಲ್ಲಿ ಮೂರು ಸುರುಳಿ ಇದೆ, ಮೂರು ಇದೆ. ಅಂದ್ರೆ ಇದೇನಾಗುತ್ತೆ, ಚಿಪ್ ಕಟ್ಟಾದಂಥದ್ದು ಫಾಸ್ಟ್ ಆಗಿ ಬರಲಿಕ್ಕೆ, ಈಸಿಯಾಗಿ ಯಾವುದೇ ಅಡೆತಡೆ ಇಲ್ಲದೆ ಹೊರಗಡೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ಈ ತರ ಸ್ಪೈರಲ್ ಫ್ಲೂಟ್ಸ್ ಇರ್ತಕ್ಕಂಥದ್ದು. ಮೂರನೇದಲ್ಲಿಗೆ ಈ ಆಯ್ತು. ಈಗ ನಾಲ್ಕನೇದಕ್ಕೆ ಬರೋಣ. ಥ್ರೆಡ್ ಫಾರ್ಮಿಂಗ್ ಅಂದ್ರೆ ಇಲ್ಲಿ ಮೆಟೀರಿಯಲ್ ಕಟ್ ಆಗಲ್ಲ ಈ ಮೆಷಿನ್ ಟ್ಯಾಪ್ಸ್ ನಲ್ಲಿ, ಓನ್ಲಿ ಫಾರ್ಮೇಶನ್ಸ್ ಆಗುತ್ತೆ. ಅಂದ್ರೆ ಡಿಫಾರ್ಮ್ ದ ಮೆಟೀರಿಯಲ್, ಅದನ್ನು ಪ್ರೆಸ್ ಮಾಡಿ ಅಲ್ಲಿ ಥ್ರೆಡ್ ಫಾರ್ಮೇಶನ್ಸ್ ಅನ್ನ ಮಾಡುತ್ತೆ. ಯಾವುದು? ಬಿ. ಎಸ್, ಬಿ ಚಿತ್ರ. ನಾಲ್ಕನೇದು ಗನ್ ಟ್ಯಾಪ್. ಗನ್ ಟ್ಯಾಪ್ ಬಂದು ಸಿ. ದಿಸ್ ಇಸ್ ಗನ್ ಟ್ಯಾಪ್. ಈಗ ಅಪ್ಲಿಕೇಶನ್ಸ್ ನೋಡೋಣ. ಇದುವರೆಗೆ ನೀವೇನ್ ಮ್ಯಾಚ್ ಮಾಡಿದ್ರಿ, ಯಾವ ಟ್ಯಾಪು ಯಾವುದು ಅಂತ ನೋಡಿದ್ರಿ. ದೆನ್ ಕಮ್ ಟು ದ ಅಪ್ಲಿಕೇಶನ್ಸ್. ಯೂಸ್ಫುಲ್ ಟು ಟ್ಯಾಪ್ ಮೆಟೀರಿಯಲ್ಸ್ ವಿಚ್ ಆರ್ ನಾಟ್ ಥಿಕ್ಕರ್ ದೆನ್ ದ ಡೈ ಆಫ್ ದ ಟ್ಯಾಪ್, ಬೆಸ್ಟ್ ಸೂಟೆಡ್ ಫಾರ್ ಸಾಫ್ಟ್ ಮೆಟೀರಿಯಲ್. ಅಂದ್ರೆ ಓಲ್ಡ್ ಡಯಾಗಿಂತ ಮೆಟಲ್ ಥಿಕ್ನೆಸ್ ಜಾಸ್ತಿ ಇರಬಾರ್ದು, ಓಲ್ಡ್ ಡಯಾಮೀಟರ್ಗಿಂತ, ಹಾಗೂ ಅದು ಸಾಫ್ಟ್ ಮೆಟೀರಿಯಲ್ಗೆ ಸೂಟ್ ಆಗ್ತಕ್ಕಂಥ ಟ್ಯಾಪು ಯಾವುದು? ಸೊ ದಟ್ ಈಸ್ ಎ. ಎ ಅಂದ್ರೆ ಫ್ಲೂಟ್ಲೆಸ್ ಸ್ಪೈರಲ್ ಪಾಯಿಂಟೆಡ್ ಟ್ಯಾಪ್. ಏಳನೇ ಪ್ರಶ್ನೆ ನೋಡೋಣ. ಯೂಸ್ಫುಲ್ ಫಾರ್ ಟ್ಯಾಪಿಂಗ್ ಬ್ಲೈಂಡ್ ಹೋಲ್ಸ್, ಚಿಪ್ಸ್ ಕಮ್ಸ್ ಥ್ರೂ ಫ್ಲೂಟ್ಸ್ ಸೂಟಬಲ್ ಫಾರ್ ಅಲ್ಯೂಮಿನಿಯಂ, ಕಾಪರ್ ಎಕ್ಸೆಟ್ರಾ. ಈ ಟ್ಯಾಪು ಬ್ಲೈಂಡ್ ಹೋಲ್ಸ್ ನಲ್ಲಿ ಟ್ಯಾಪಿಂಗ್ ಮಾಡೋಕ್ಕೆ ಸೂಟಬಲ್, ಮತ್ತೆ ಅಲ್ಯೂಮಿನಿಯಂ, ಕಾಪರ್ ಅದಕ್ಕೆ ಬೆಸ್ಟ್ ಸೂಟೆಡ್. ಸೊ ವಿಚ್ ಒನ್ ಇಸ್ ಕರೆಕ್ಟ್? ದಟ್ ಈಸ್ ಸ್ಲೋ ಸ್ಪೈರಲ್ ಅಂದ್ರೆ ಎಲಿಕಲ್ ಫ್ಲೂಟೆಡ್ ಸ್ಲೋ ಸ್ಪೈರಲ್ ಟ್ಯಾಪ್ ಈಸ್ ಸೂಟೆಡ್. So ಎಂಟನೇದು, ಯೂಸ್ಫುಲ್ ಫಾರ್ ಟ್ಯಾಪಿಂಗ್ ಥ್ರೂ ಹೋಲ್ಸ್ ವೈಲ್ ಟ್ಯಾಪಿಂಗ್ ದ ಚಿಪ್ಸ್ ಆರ್ ಫೋರ್ಸ್ಡ್ ಔಟ್ ಹ್ಯಾಡ್ ಆಫ್ ದ ಟ್ಯಾಪ್. ಸೊ ಎಂಟನೇದಕ್ಕೆ, ಸೊ ದಟ್ ಈಸ್ ಇಲ್ಲಿ ಏನಿದೆ, ದಿ ಗನ್ ಟ್ಯಾಪ್, ಇಟ್ ಈಸ್ ಸೂಟೆಡ್. ಅದು ಫೋರ್ಸ್ಫುಲಿ ಏನು ಬರುತ್ತೆ, ಚಿಪ್ಸ್ ಬರುತ್ತಲ್ಲ ಅದನ್ನು ಹೊರಗಡೆಗೆ ತಳ್ಳಿಬಿಡುತ್ತೆ, ಅದು ಗನ್ ಟ್ಯಾಪ್. ಇನ್ನು ಒಂಬತ್ತನೇದು, ಟ್ಯಾಪ್ಸ್ ಹ್ಯಾವ್ ಪ್ರೊಜೆಕ್ಟಿಂಗ್ ಲೋಬ್ಸ್, ಥ್ರೆಡ್ಸ್ ಫಾರ್ಮ್ ಟ್ಯಾಪ್ ಬೈ ಡಿಸ್ಪ್ಲೇಸಿಂಗ್ ದ ಮೆಟೀರಿಯಲ್. ಅಂದ್ರೆ ಇಲ್ಲಿ ಮೆಟೀರಿಯಲ್ ಕಟ್ ಮಾಡಲ್ಲ, ಜಸ್ಟ್ ಡಿಸ್ಪ್ಲೇಸಿಂಗ್ ಅಂದ್ರೆ ಥ್ರೆಡ್ ಫಾರ್ಮಿಂಗ್ ಟ್ಯಾಪ್, ದಟ್ ಈಸ್ ಬಿ. ಒಂಬತ್ತನೇದು ಬಿ. ಯೂಸ್ಫುಲ್ ಫಾರ್ ಟ್ಯಾಪಿಂಗ್ ಡೀಪ್ ಹೋಲ್ಸ್ ಇನ್ ಸಾಫ್ಟ್ ಮೆಟೀರಿಯಲ್, ಇಟ್ ಥ್ರೋ ಔಟ್ ಚಿಪ್ಸ್ ಫಾಸ್ಟ್. ಡೀಪ್ ಹೋಲ್ಸ್ ಸಾಫ್ಟ್ ಮೆಟೀರಿಯಲ್ ಚಿಪ್ಸ್ ಅನ್ನ ಫಾಸ್ಟ್ ಆಗಿ ತೆಗೀತದೆ, ಅದು ಎಲಿಕಲ್ ಫ್ಲೂಟೆಡ್ ಫಾಸ್ಟ್. ಎಸ್, ಐದನೇದು. ಹತ್ತನೇದು ಇ. ಎಲಿಕಲ್ ಫ್ಲೂಟೆಡ್ ಫಾಸ್ಟ್ ಸ್ಪೈರಲ್ ಮೆಷಿನ್ ಟ್ಯಾಪ್. ಸೊ ನೇಮ್ ದ ಇಕ್ವಿಪ್ಮೆಂಟ್ ಗಿವನ್ ಇನ್ ದ ಫಿಗರ್. ಇಲ್ಲಿ ಚಿತ್ರದಲ್ಲಿ ಕೊಟ್ಟಿರ್ತಕ್ಕಂಥ ಇಕ್ವಿಪ್ಮೆಂಟ್ ಏನು? ಇದರಲ್ಲಿ ಎರಡು ಬಂದಿದೆ ಮಕ್ಕಳೇ. ಒಂದು ಟ್ಯಾಪಿಂಗ್ ಅಟ್ಯಾಚ್ಮೆಂಟ್, ಟ್ಯಾಪಿಂಗ್ ಮೆಷಿನ್ ಅಲ್ಲಿ ಬಳಸ್ತಕ್ಕಂಥದ್ದು, ಇನ್ನೊಂದು ಡ್ರಿಲ್ಲಿಂಗ್ ಮೆಷಿನ್ ಅಲ್ಲಿ ಬಳಸ್ತಕ್ಕಂಥದ್ದು ಅಟ್ಯಾಚ್ಮೆಂಟ್, ಟ್ಯಾಪಿಂಗ್ ಅಟ್ಯಾಚ್ಮೆಂಟ್. ಇದು ಯಾವುದು? ದಿಸ್ ಒನ್ ಇಸ್ ಕಾಲ್ಡ್ ಡ್ರಿಲ್ಲಿಂಗ್. ಟ್ಯಾಪಿಂಗ್ ಅಟ್ಯಾಚ್ಮೆಂಟ್ ಯೂಸ್ಡ್ ಇನ್ ಡ್ರಿಲ್ಲಿಂಗ್ ಮಷಿನ್. ಸೊ ಓಕೆ, ಇದುವರೆಗೆ ಮಷಿನ್ ಟ್ಯಾಪ್ಸ್ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ. ಸೊ ಫಸ್ಟ್ ಇಯರ್ ನಿಮಿ ಬುಕ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಲೆಸನ್ಸ್ ಇದೆ. ಸೊ ಏನಾದರೂ ರೆಫರ್ ಮಾಡಿ ನೀವು. ಸೊ ಇದಕ್ಕೆ ಸಂಬಂಧಪಟ್ಟಂಥ ನೋಟ್ಸನ್ನು ಕೊಟ್ಟಿದ್ದೀನಿ ನಿಮಗೆ. ನೋಟ್ಸನ್ನು ಬರೀರಿ. ನೋಟ್ಸ್ನಲ್ಲಿ ಏನೇ ಡೌಟ್ಸ್ ಇದ್ದರೂ ಕಾಲ್ ಮಾಡಿ, ಆಯಿತಾ? ಮತ್ತು ಯಾರ್ಯಾರಿಗೆ ಈ ನೆಟ್ವರ್ಕ್ ಸಿಗ್ತಾ ಇಲ್ವೋ ಈಗ ಅವ್ರಿಗೆ ಲಿಂಕನ್ನು ಶೇರ್ ಮಾಡ್ತೀನಿ. ಅವರು ನೆಟ್ವರ್ಕ್ ಸಿಗುವಂಥ ಸಂದರ್ಭದಲ್ಲಿ ನೀವು ಪೂರ್ತಿ ಕ್ಲಾಸನ್ನು ರಿವ್ಯೂ ಮಾಡಿ. ಸೊ ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಧನ್ಯವಾದಗಳು. ಮತ್ತು ಶುಭವಾಗಲಿ. ಯಾರೂ ಹೊರಗಡೆ ಹೋಗಬೇಡಿ, ಮಾಸ್ಕ್ ಹಾಕಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಮನೆಯಲ್ಲೇ ಇರಿ, ಸೇಫ್ ಆಗಿ.
ಧನ್ಯವಾದಗಳು.